Hello, everybody. Welcome to yet another podcast episode today. Are you all excited today? So, then let's get started. Welcome to a special series on the Hriday Chetan Show podcast. In this series, we explore the journey behind the upcoming Kannada film Aksharo Rakshati Rakshitaha through meaningful conversations with the people who are part of this movie. We will uncover the passion, creativity, challenges, and stories that bring a film to life. From actors and creators to the minds working behind the scenes, this series will give you a deeper understanding of filmmaking, dreams, and dedication in the world of cinema. Welcome again to the Hriday Chetan Show podcast. Today we have with us a passionate dancer, choreographer, and founder of Ayuth Dance Club, Mysore, with over 5,000 stage performances and experience on dance Karnataka dance. He has inspired countless people through his talent, creativity, and dedication to dance. So let's bring in Ayuth sir on screen. Namaste sir. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಲ್ಲಿ ಬಂದಿದ್ದೀರಾ ಟು ಶೇರ್ ಯುವರ್ ಥಾಟ್ಸ್, ಯುವರ್ ವ್ಯೂಸ್, ಯುವರ್ ಒಪಿನಿಯನ್ಸ್. ಸೊ ನಾನು ಫುಲ್ ಎಕ್ಸೈಟೆಡ್ ಇದ್ದೀನಿ, ಹಾಗೆ ನಮ್ಮ ಆಡಿಯನ್ಸ್ ಕೂಡ ಎಕ್ಸೈಟ್ ಆಗಿ ಇದ್ದಾರೆ ಅಂತ ನಾನು ಭಾವಿಸ್ತಿದ್ದೇನೆ. ಸೊ ಆಡಿಯನ್ಸ್, ಇಫ್ ಯು ರೆಡಿ, ಗೋ ಅಹೆಡ್ ಇನ್ ದ ಕಮೆಂಟ್ ಬಾಕ್ಸ್ ಅಂಡ್ ಕಮೆಂಟ್ ಐ ಆಮ್ ರೆಡಿ. ಸೊ ಸ್ಟಾರ್ಟ್ ಮಾಡೋಣ ಸರ್. ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ಸರ್. ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್? ಮತ್ತೆ ನಿಮ್ಮ ಫೇವರೆಟ್ ಮೆಮೊರಬಲ್ ಮೂಮೆಂಟ್ ಯಾಗೆ ಯಾವ್ದು ಸರ್? You can ask, you can use English also. Yeah, Kannada, English you can. Childhood, yes, ನಾ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ ಮೂಲತಃ. So my education also, like I completed in Mysore only. Then I shifted to Bangalore so to get a job. So ನಾನು ಜಾಬ್ ಮಾಡೋಣ ಅಂತ ಬ್ಯಾಂಗ್ಳೂರ್ ಬಂದೆ. ಮತ್ತೆ ಇಂಟರ್ವ್ಯೂ ಕೊಟ್ಟೆ ಒಂದ್ 3-4 ಕಂಪ್ನೀಸ್ಗೆ. ಬಟ್ ದೆನ್ ಒನ್ ಟೈಮ್ ಐ ರಿಯಲೈಸ್ಡ್, ಸೊ ಐ ಡೋಂಟ್ ವಾಂಟ್ ಟು ಲೀವ್ ಅ ನಾರ್ಮಲ್ ಲೈಫ್. ಸೊ ಐ ಹ್ಯಾವ್ ಅ ಟ್ಯಾಲೆಂಟ್ ಗಾಡ್ ಗಿಫ್ಟೆಡ್. ಸೊ ನನಗೆ ಅನ್ಸ್ತು, ಓಕೆ, ನಂಗೆ ಡ್ಯಾನ್ಸ್ ಒಂದು ಟ್ಯಾಲೆಂಟ್ ಅಂತ ಇದೆ, ಸೊ ಪ್ಯಾಷನ್ ಆಗಿದೆ. ಸೊ ನಾನು ಯಾಕೆ ಇದನ್ನ ಪ್ರೊಫೆಷನಲ್ ಆಗಿ ಮಾಡ್ಕೊಬಾರ್ದು ಅಂತ ನನ್ಗೆ ಒಂದ್ ಮೂಮೆಂಟ್ ಅಲ್ಲಿ ಅನ್ಸ್ತು. So then I decided, okay, let me take this dance as a professional, do something in life. Normal ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. So then I started, improving my dance skills. Then I struggled. Then now I'm here. wow, It's all amazing. God grace. Okay, so what was your passion as a child? Did you have the passion as dance itself, or did you have something else and again you changed to dance? Your passion became dance. Yes, yes, yes. ಇಲ್ಲ, ನಾನು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಆಲ್ಸೋ. ಐ ವಾಸ್ ಲೈಕ್ ಎವ್ರಿವೇರ್, ಲೈಕ್ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್. ಐ ಟು ಪ್ಲೇ ಆಲ್ ದ ಗೇಮ್ಸ್. ಕ್ರಿಕೆಟ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಐ ವಾಸ್ ಥಿಂಕಿಂಗ್, ಓಕೆ, ಕ್ರಿಕೆಟ್ ಅಲ್ಲಿ ನಾನು ಕೋಚಿಂಗ್ ಸೇರ್ಕೊಂಡು ಅಲ್ಲಿಂದ ಏನಾದ್ರು ಫ್ಯೂಚರ್ ಇದೆಯಾ ಅಂತ ಐ ವಾಸ್ ಟ್ರೈಂಗ್ ದಟ್ ಆಲ್ಸೋ. ಬಟ್ ದ ಸೇಮ್ ಟೈಮ್ ಡ್ಯಾನ್ಸ್ ಬಂದು ಲೈಕ್ ಐ ಟು ಗೆಟ್ ಕ್ಲಾಪ್ಸ್ ಫ್ರಮ್ ಆಡಿಯನ್ಸ್. ನಾನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದಾಗ, ಡ್ಯಾನ್ಸ್ ಮಾಡಿ ಬಂದಾಗ ದೇ ಯೂಸ್ ಟು ಟೆಲ್ ಯು ಡ್ಯಾನ್ಸ್ ರಿಯಲಿ ವೆಲ್. ತುಂಬಾ ಅಪ್ರಿಷಿಯೇಷನ್ ಬರ್ತಿತ್ತು. ಸೊ ಆ ಫೀಲ್ ದಾಗೆ ಖುಷಿ ಆಗ್ತಿತ್ತು. ಓಕೆ, ದಿಸ್ ಟ್ಯಾಲೆಂಟ್ ಹ್ಯಾಸ್ ಸಮಥಿಂಗ್, ಐ ಕ್ಯಾನ್ ಅಟ್ರಾಕ್ಟ್ ಪೀಪಲ್. ಸೊ ರೆಕಗ್ನೈಸ್ ಸಿಗುತ್ತೆ. ಇದರಲ್ಲೇನೋ ಒಂದು ಚೆನ್ನಾಗಿದೆ, ಸ್ಪೋರ್ಟ್ಸ್ ಚೆನ್ನಾಗಿದೆ, ಬಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ ದೆನ್ ಕ್ರಿಕೆಟ್ ಸೈಮಲ್ಟೇನಿಯಸ್ಲಿ ಅದು ಸ್ವಲ್ಪ ಡೌನ್ ಆಯ್ತು. ಕಬಡ್ಡಿ ಆಲ್ಸೋ ಐ ವಾಸ್ ಪ್ಲೇಯಿಂಗ್ ಕಬಡ್ಡಿ. ಐ ವಾಸ್ ಸ್ಟೇಟ್ ಲೆವೆಲ್ ಪ್ಲೇಯರ್. Cricket was like anytime I can play. ಸೊ ಹಾಗೆ. ಸೊ ಡ್ಯಾನ್ಸ್ ಮೊದಲಿಂದಾನೇ ಇತ್ತು, ಬಟ್ ಬರ್ತಾ ಬರ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಐ ಆಮ್ ಇಂಟು ಸ್ಪೋರ್ಟ್ಸ್ ಆಲ್ಸೋ. ಐ ಪ್ಲೇ ಆಲ್ ದ ಸ್ಪೋರ್ಟ್ಸ್, ಮೋಸ್ಟ್ ಆಫ್ ದ ಸ್ಪೋರ್ಟ್ಸ್. Super. So, what was your biggest challenges that you faced in early life? ಅರ್ಲಿ ಲೈಫ್, ಮೈಸೂರಲ್ಲಿ ಇರೋ ತನಕ ನನ್ಗೇನೋ ಚಾಲೆಂಜಿಂಗ್ ಅನ್ಸಿಲ್ಲ ಲೈಫ್. ವೆನ್ ಐ ವೆಂಟ್ ಟು ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ
ಅಲ್ಲಿ ನನ್ಗೆ ಸ್ಟೇಯಿಂಗ್ ಆಗ್ಬೋದು, ಫುಡ್ ಆಗ್ಬೋದು. ಸೊ ಅಲ್ಲ ಐ ವಾಸ್ ಫೈಂಡಿಂಗ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಾದ್ರೆ ಮನೆ ಕಂಫರ್ಟ್ ಝೋನು. ಸೊ ಅಲ್ಲಾದ್ರೆ ಸ್ಟೇಯಿಂಗ್ ಆಗ ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ನನ್ನ ಫ್ರೆಂಡ್ ಅಂತ ತನುಷ್ ಅಂತ ಇದ್ದಾರೆ. ಹಿ ವಾಸ್ ದ ಒನ್ ಹೆಲ್ಪ್ ಮೀ. ಸೊ 1 week ಐ ವಾಸ್ ಇನ್ ಹೋಮ್. I don't know what to do. So that 1 week was very challenging. Then I was like, ಇಲ್ಲ ನಂಗೆ ಐ ವಾಂಟ್ ಟು ಟೇಕ್ ದಿಸ್ ಆಸ್ ಅ ಚಾಲೆಂಜ್. ಇದರಿಂದ ನಂಗೆ ಅಮ್ಮ ಅಪ್ಪ ಆಗ್ಬೇಕು, ಏನಾದ್ರು ಮಾಡ್ಬೇಕು. ಎಲ್ಲರೂ ಕಷ್ಟ ಪಡ್ತಿದ್ದಾರೆ ಟು ಡೂ ಸಮಥಿಂಗ್ ಇನ್ ಲೈಫ್. ಸೊ ನಾನು ಕಷ್ಟಪಟ್ರೆ ನಾನು ಸ್ಟ್ಯಾಂಡ್ ಆಗಕ್ಕಾಗೋದು ಅಂದ್ಬಿಟ್ಟು. ಸೊ ದೆನ್ ಐ ಟುಕ್ ಇಟ್ ವೆರಿ ಆಸ್ ಅ ಚಾಲೆಂಜ್. ಐ ಲೈಕ್ ಚಾಲೆಂಜಸ್. ಸೊ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ವರ್ಕ್ ಹಾರ್ಡ್ ಮಾಡಿ ಮಾಡಿ ಮಾಡಿ. ಸೊ ಸ್ಟಾರ್ಟಿಂಗ್ ಪೀರಿಯಡ್ ತುಂಬಾ ಕಷ್ಟಪಟ್ಟಿದ್ದೀನಿ. ಐ ಯೂಸ್ ಟು ಸ್ಟೇ ಇನ್ ರೈಲ್ವೆ ಸ್ಟೇಷನ್ ಆಲ್ಸೋ. ನಾನು ಬೆಳಗ್ಗೆ ಎದ್ದು ಅಲ್ಲಿ ಐ ಯೂಸ್ ಟು ಗೆಟ್ ಫ್ರೆಶ್ ಅಪ್. ದೆನ್ ಐ ಯೂಸ್ ಟು ಗೋ ಟು ಕ್ಲಾಸಸ್, ಟು ಟೇಕ್ ಕ್ಲಾಸಸ್. ಸೊ ಅಲ್ಲಿ ಅವಾಗ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ದೆ. ಸೊ ಅವಾಗಿನ್ನ ನಂಗೆ ಸ್ಟ್ರಗಲ್ ಪೀರಿಯಡ್. ನಂಗೆ ಏನು ಗೊತ್ತಿಲ್ಲ, ಫ್ರೆಂಡ್ಸ್ ಇಲ್ಲ, ಕಾಂಟ್ಯಾಕ್ಟ್ಸ್ ಇಲ್ಲ, ಏನು ಗೊತ್ತಿಲ್ಲ. ಐ ಆಮ್ ವೆರಿ ನ್ಯೂ ಟು ಬ್ಯಾಂಗ್ಳೂರ್. ಸೊ ಆ ಟೈಮಲ್ಲಿ ನಂಗೆ ಎಲ್ಲೋ ಒಂದು ಸ್ಟುಡಿಯೋದಲ್ಲಿ ಮಲ್ಕೊಂತಿದ್ದೆ. ಬೆಳಗ್ಗೆದು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗ್ತಿದ್ದೆ. ದೆನ್ ಐ ಯೂಸ್ ಟು ಕಮ್. ಐ ಯೂಸ್ ಟು ನಾಟ್ ಟೇಕ್ ಬಾತ್ ಆಲ್ಸೋ. ಸೊ ಆ ತರ 2-3 days. ದೆನ್ ಪಿ ಜಿ, ದೆನ್ ರೂಮ್, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡು. ದಟ್ ವಾಸ್ ವೆರಿ ಚಾಲೆಂಜಿಂಗ್ ಡೇಸ್, ಸ್ಟ್ರಗಲ್ ಪೀರಿಯಡ್ ಆಗ. ನೌ ಸೊ ಇಟ್ಸ್ ಫೈನ್. ಎಸ್, ಎಲ್ಲರಿಗೂ ಸ್ಟ್ರಗಲ್ ಇದ್ದೇ ಇರುತ್ತೆ. ಸೊ ಇವಾಗ ನೀವು ಕೇಳಿದಾಗ ನಾನು ಹೇಳ್ತಾ ಇದ್ದೀನಿ ಆ ತರ. ಎಲ್ಲಾರು ಸ್ಟ್ರಗಲ್ ಇಂದಾನೆ ಸಕ್ಸೀಡ್ ಆಗ್ಬೋದು ಅಂತ ಹೇಳ್ಬೋದು ಇಲ್ಲಿ. ಹೌದು ಹೌದು, ಎಕ್ಸಾಕ್ಟ್ಲಿ. ಅಂದ್ರೆ ಸಿ, ನಾರ್ಮಲ್ ಎಂಪ್ಲಾಯೀಸ್ ಸ್ಟ್ರಗಲ್ ನನ್ಗೆ ಗೊತ್ತಿಲ್ಲ. ಬಟ್ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಇನ್ ದಿಸ್ ಫೀಲ್ಡ್, ಡ್ಯಾನ್ಸ್ ಆಗ್ಬೋದು, ಆಕ್ಟಿಂಗ್ ಆಗ್ಬೋದು, ಎಂಟರ್ಟೈನ್ ಫೀಲ್ಡ್, ಇಟ್ಸ್ ವೆರಿ ಡಿಫಿಕಲ್ಟ್. ಇವಾಗ ಎಜುಕೇಶನ್ ಆ ಸ್ಟ್ರಗಲ್ ಬೇರೆ. ದಟ್ ಐ ಡೋಂಟ್ ನೋ ಯು ಫೀಲ್ ಸ್ಟ್ರಗಲ್ ಆರ್ ನಾಟ್. ಯು ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಗೆಟ್ ಎ ಜಾಬ್, ಯು ವಿಲ್ ಗೆಟ್ ಮನಿ. ಬಟ್ ದಿಸ್ ಇಸ್ ವೆರಿ ಚಾಲೆಂಜಿಂಗ್. ನಂತರನೇ ಸಾವಿರಾರು ಜನ ಇರ್ತಾರೆ. ಸೊ ಅವ್ರನ್ನೆಲ್ಲ ಟ್ಯಾಕಲ್ ಮಾಡಿ ಯು ಹ್ಯಾವ್ ಟು ಕಮ್ ಅಪ್. ಯು ಶುಡ್ ಹ್ಯಾವ್ ಸಮ್ ಎಕ್ಸ್ಟ್ರಾ ಸ್ಕಿಲ್ ಟು ಶೋ ಅಪ್. ಇವಾಗ why you are taking my interview, so I should be very little special and unique talent. So this takes time. Yes, correct. Yeah, so in your dance, right, so what is the one skill that people need In my style, I do most of the dance forms. So I learned in Bangalore. So I do 20 forms. Like Bollywood, bachata, Bengali, Yakshagana, folk, hip hop, crumping, locking, popping, everything. But basically I like contemporary. So I like to teach contemporary. Like if people come and ask me, I like to teach contemporary and hip hop. Hip hop and contemporary I like. It's fun. Wow. Amazing. So you have performed in over 5,000 shows. Which Yes. performance is closest to your heart and why? You ask me, I have done most of the shows, stages, have performed in out of countries also, Sri Lanka, Dubai. So I have done there also. But maybe I can say my first stage. Of course, first is always memorable. Yeah. So first is like you will be having that fear. ಅದು ಹೆದರಿಕೆ ಇರುತ್ತೆ, ಮರ್ತೋಗ್ಬಿಡ್ತೀನಿ ಆ ಸ್ಟೆಪ್ಸು. ಫಸ್ಟ್ ಸ್ಟೇಜ್ ಹತ್ತಿದ್ದೀನಿ, ಹಿಂಗಿರುತ್ತೆ. ಸೊ ಮೇ ಬಿ ಆ ಚಾಲೆಂಜ್ ಅನ್ನ ಯು ಹ್ಯಾವ್ ಫಿಯರ್, ಬಟ್ ಸ್ಟಿಲ್ ಯು ಡೂ ಇಟ್. ಸೊ ಐ ಲೈಕ್ ದಟ್. ಸೊ ಮೇ ಬಿ ಅದು ನನ್ಗೆ ಮೇ ಬಿ ಮೆಮೊರೇಬಲ್ ಅಂತ ಅನ್ಸುತ್ತೆ. ಎಸ್, in that shows I did one show in Bangalore. I don't remember where exactly in Bangalore, but my first show would be like my memorable. So for the people who really fear about something in life, what they really want, but they fear the most, what would you want to give them the advice? Fear. See, fear ಅಂತ ನಿಮ್ಗೆ ಯಾವಾಗ ಅನ್ಸಂದ್ರೆ when you come out of from your comfort zone. ಸೊ ಅಲ್ಲಿ ತನಕ ನಿಮ್ಗೆ ಫಿಯರ್ ಅನ್ಸಲ್ಲ. ನಿಮ್ಗೆ ಇವಾಗ ಒಂದು 3 ಹೊತ್ತು ಊಟ ಸಿಗುತ್ತೆ ಮನೇಲಿ, ವಿಲ್ ಗೆಟ್ ಎ ಹೋಮ್ ಟು ಸ್ಲೀಪ್. ಅದು ಇಟ್ಸ್ ಅ ಬೇಸಿಕ್ ನೀಡ್, ಎಲ್ಲರಿಗೂ ಇದೆ.
ಸೊ ಇಲ್ಲ ಐ ಹ್ಯಾವ್ ಟು ಕಮ್ ಅಪ್, ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ಬಂದಾಗ ಯು ಸ್ಟಾರ್ಟ್ ಟೇಕಿಂಗ್ ರಿಸ್ಕ್. ಸೊ Hmm. ರಿಸ್ಕ್ ವಿಲ್ ಕನ್ವರ್ಟ್ ಇನ್ ಟು ಫಿಯರ್. ಏನಾಗ್ಬೋದು, ಏನಾಗುತ್ತೆ, ಸೊ ಇಲ್ಲಿಗೆ ಹೋದ್ರೆ ಹಿಂಗಾಗತ್ತಾ, ಸೊ ದಟ್ ಈಸ್ ಆಲ್ವೇಸ್ ದೇರ್. ಬಟ್ ಜಾಸ್ತಿ ತಲೆಗೆಡ್ಸ್ಕೋಬಾರ್ದು, ಬಟ್ ಒಂದ್ ವಿಷನ್ ಇರ್ಬೇಕು, ಎವ್ರಿಥಿಂಗ್ ವಿಲ್ ಹ್ಯಾಪನ್ ಗುಡ್. Yeah. ಸೊ ದಟ್ ಪಾಸಿಟಿವ್ ಮೈಂಡ್ ಸೆಟ್ ಇದ್ರೇನೆ ಯು ಕ್ಯಾನ್ ಡೂ ಎನಿಥಿಂಗ್. Hmm. ಯು ಕಾಂಟ್ ಜಡ್ಜ್ ಎನಿಥಿಂಗ್. ಇಲ್ಲ, Yes. ಸೊ ಫೋಕಸ್ ಆನ್ ಟುಡೇ. Hmm. Yes, fear is there. Keep the fear, do it anyway. This is my concept. You have fear, but I like to do skydiving, but I have Hmm. fear. It's okay, I have fear, but I want to do it. You will not Hmm. die. It's okay. It's fine. Like it's like that. In ಯಾವುದೇ field ಅಲ್ಲಾದ್ರೂ keep that fear, convert that into the strength, confidence. ಅದನ್ನ ಕನ್ವರ್ಟ್ ಮಾಡ್ಕೊಬೇಕು ಅಷ್ಟೇ, ಇನ್ನೇನು. ಸಿಂಪಲ್. Awesome. So, how has dance transformed you as a person? ವೆರಿ ಮಚ್. ಲಾಡ್ ಆಫ್ ಥಿಂಗ್ಸ್. ಮೇ ಬಿ ನಾನು ಡ್ಯಾನ್ಸ್ ಫೀಲ್ಡ್ ಇಲ್ಲ ಅಂದ್ರೆ ಮೇ ಬಿ ಈ ತರ ಡ್ರೆಸ್ ಆಗ್ತಿರ್ಲಿಲ್ವೇನೋ, ಈ ತರ ಗ್ರೂಮ್ ಆಗಕ್ ಆಗ್ತಿರ್ಲಿಲ್ವೇನೋ. ಡ್ಯಾನ್ಸ್ ವಿಲ್ ಟೀಚ್ ಯು ಎವ್ರಿಥಿಂಗ್. ಇಟ್ಸ್ ನಾಟ್ ಓನ್ಲಿ ಡ್ಯಾನ್ಸ್. ಇಟ್ ಟೀಚ್ ಯು ಲೈಕ್ ಹೌ ಟು ಟಾಕ್, Hmm. ಹೌ ಟು ಮೇಂಟೈನ್ ಯುವರ್ ಬಾಡಿ, ಹೌ ಟು ಡ್ರೆಸ್ Hmm. ಅಪ್, ಸೊ ಯುವರ್ ಲೈಫ್ ಸ್ಟೈಲ್, ಸೊ ಎವ್ರಿಥಿಂಗ್. ಇಟ್ಸ್ ಡ್ಯಾನ್ಸ್. ಸೊ ಇಟ್ಸ್ ಲೈಕ್ it's my, I can say it's in my blood, it's my breath. It gave me everything, food, everything. Dance is everything, nange. It teaches me each now also. It teaches me every day. Dance teach me no, new things. I like to Hmm. learn. Great. Awesome. So, did your family members or friend circle support you in this journey when you told them, or when they saw your action that you took a first step in life to become a dancer, choreographer, or whatever you are doing right now? Mhm. No, beginning stage ಐ ಮೀನ್ ಅಫ್ಕೋರ್ಸ್ ಇವಾಗ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನ್ ಮಾಡ್ಬೋದು ಇವನು. ಓಕೆ, ಫಸ್ಟ್ ಎಲ್ಲರೂ ರೆಫರೆನ್ಸ್ ಮಾಡೋದು ಎಜುಕೇಶನ್ಗೆ. when I was studying 10th standard, I guess 10th or first PUC. ಸೊ ಅಲ್ಲಿಂದಾನೇ ನಂಗೆ ಸ್ಟಾರ್ಟ್ ಆಗಿದ್ದು ಆಲ್ರೆಡಿ ಡ್ಯಾನ್ಸ್ ಅಂತ. ಚಿಕ್ಕವನಿದ್ದಾಗೆಲ್ಲ ಮಾಡ್ತಿದ್ದೆ, ಬಟ್ ಅಲ್ಲಿಂದ ಐ ವಾಂಟೆಡ್ ಟು ಟೇಕ್ ಯುನೋ ದಟ್ ಇನ್ ಅ ಲೆವೆಲ್ ಅಪ್ ಆ ತರ. Hmm. ದೆನ್ ಮನೇಲಿ ಅವಾಗ ಅಷ್ಟು ಎಂಕರೇಜ್ ಮಾಡ್ತಿರ್ಲಿಲ್ಲ, ಬಟ್ ಸ್ಟಿಲ್ ಐ ವಾಸ್ ಲೈಕ್ ಫೋರ್ಸಿಂಗ್, ಇಲ್ಲ ನನ್ಗೆ ಡ್ಯಾನ್ಸ್ ಇಷ್ಟ, ನಂಗೆ ಸೇರಿಸಿ, ನಂಗೆ ಇಷ್ಟ ಅಂತ. ದೆನ್ ಒನ್ ಕಾಂಪಿಟೇಷನ್ ಐ ವಿಲ್ ಅಟೆಂಡ್. ದಟ್ ಇಸ್ ಮೈ ಫಸ್ಟ್ ಕಾಂಪಿಟೇಷನ್, ದಟ್ ಈಸ್ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್. ದಟ್ ವಿಲ್ ಹ್ಯಾಪನ್ ಇನ್ ಮೈಸೂರು. Hmm. ಸೊ ಮೈಸೂರಲ್ಲಿ ಆರ್ಗನೈಸ್ ಆಗುತ್ತೆ. ನಾನು ಜಸ್ಟ್ ಸುಮ್ಮನೆ ಹಾಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಲ್ಲಿ ನಂಗೆ ಸೆಕೆಂಡ್ ಪ್ಲೇಸ್ ಆಗುತ್ತೆ. Hmm. ಸೊ ಆಗ ನಮ್ಮಮ್ಮ ಅದಕ್ಕೆ ಬರ್ತಾರೆ, ನಂಗೆ ಸೆಕೆಂಡ್ ಪ್ಲೇಸ್ ಆಗಿರೋದನ್ನ ನೋಡ್ತಾರೆ. ಅವಾಗ ನಮ್ಮಮ್ಮಗೆ ಒಂದ್ ನಂಬಿಕೆ ಬರುತ್ತೆ, ಓಕೆ ಫೈನ್, ಇವನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, Hmm. ಯು ಕ್ಯಾನ್ ಡೂ ಸಮಥಿಂಗ್ ಇನ್ ದಿಸ್ ಫೀಲ್ಡ್ ಅಂತ. ಸೊ ನನ್ಗೂ ಆಮೇಲೆ ಸ್ಟಾರ್ಟ್ ಆಗುತ್ತೆ, ಓಕೆ ನನ್ಗೆ ಏನೋ ಒಂದು ಟ್ಯಾಲೆಂಟ್ ಇದೆ, ಐ ಗಾಟ್ ಸೆಕೆಂಡ್ ಪ್ಲೇಸ್. ಮೋರೆವರ್ ಒಂದು 60 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ Okay. ಅದ್ರಲ್ಲಿ 3 ಜನಕ್ಕೆ ಸಿಗೋದು. ಸೊ ಔಟ್ ಆಫ್ 60 ನಾನೊಬ್ಬ ಅಂತ ಅಂದ್ರೆ ಐ ಶುಡ್ ಬಿ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ಇದ್ರಲ್ಲಿ ಏನೋ ಸಮಥಿಂಗ್ ಇದೆ, ಇದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಅಲ್ಲಿಂದ ಮನೇಲಿ ಕನ್ವಿನ್ಸ್ ಮಾಡಿ, Hmm. ದೆನ್ ಮನೇಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು. ಮೇ ಬಿ Hmm. ಅವ್ರ ಸಪೋರ್ಟ್ ಇಂದಾನೆ ನಾನು ಐ ಆಮ್ ಹಿಯರ್. ಎವ್ರಿಥಿಂಗ್ ಇಸ್ Good. ಮೈ ಮಾಮ್ ಸಪೋರ್ಟ್, ಹರ್ ಬ್ಲೆಸ್ಸಿಂಗ್ಸ್ ಆರ್ ಸಪೋರ್ಟ್. ಯಾ, ಫ್ರಮ್ ದೇರ್ ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್. Beautiful. Amazing. Wow. So, who's your favorite dancer and That's why? yeah, dancer. Yeah, my first is, Oh, okay. you can recognize, Yeah. no, Michael Yeah. Jackson. Michael Jackson. Yeah. This I got when I was I think 17 years, I guess. Yeah, Michael Mm. Jackson. See, everyone's favorite is Michael Jackson. Mm. Yeah, I like most of the dances. I like Hrithik, Allu Arjun. I like Puneet Rajkumar. Mm. And Puneet Rajkumar, though, it's crazy. He do stunts Yeah. also. No, I like stunts. So I Okay. like stunts and dance. So both I like. Dance ಎಲ್ಲರೂ Mm. ಮಾಡ್ತಾರೆ. Stunts ಮಾಡಿದಾಗ it's like add up. It's like a plus. So it looks wow. Yes. So in that Amazing. case, I like most of the dances. But Prabhudeva sir, I respect everyone. ಆ ತರ. Wow. So, in dance, your leg movements and your hand movements should synchronize at the same time,
right? For the moment to take place at that point in time, for the music, the beat to match. Why is that? And how can you, do that? ಸಿ ಫಸ್ಟ್ ಒಂದು ಲಿಸನರ್ ಆಗ್ಬೇಕು. ಫಸ್ಟ್ Hmm. ಸಾಂಗ್ಸ್ ನ ಇಷ್ಟಪಡ್ಬೇಕು. ಯು ಶುಡ್ ಲವ್ ಸಾಂಗ್ಸ್, Hmm. ದೆನ್ ಯು ಶುಡ್ ಲವ್ ದ ಮ್ಯೂಸಿಕ್. Hmm. ಸಿ ಒಂದು ಪ್ಯಾಥೋ ಸಾಂಗ್ಸ್ ಇರುತ್ತೆ, ಒಂದು ಡಿಜೆ ತರ ಇರುತ್ತೆ. ಸೊ Hmm. ಎಲ್ಲದಕ್ಕೂ ಒಂದು ವೇರಿಯೇಷನ್ಸ್ ಇರುತ್ತೆ. Right. ಸೊ ವೆನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಾಂಗ್, Hmm. ಆಟೋಮೆಟಿಕ್ಲಿ ಹಾರ್ಟ್ ವಿಲ್ ಸೇ. ಸೊ Hmm. ಸೊ ಕಂಟೆಂಪರರಿ ಯು ಶುಡ್ ಡೂ ಫಾರ್ ಸ್ಲೋ ಸಾಂಗ್ಸ್ Hmm. ಲೈಕ್ ಮುಂಗಾರು ಮಳೆ, ಲೈಕ್ ದಿಸ್. ಫಾರ್ ಡಿಜೆ, ಸೊ ಫಾರ್ ದಟ್, ಸೊ ಅದಕ್ಕೆ ಬೀಟ್ ಬೇರೆ ತರ ಇರುತ್ತೆ. ಸೊ ಯು ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದ ಮ್ಯೂಸಿಕ್, ಲಿರಿಕ್ಸ್, ದಟ್ ಫೀಲ್, ದೆನ್ ಯು ಶುಡ್ ಗೆಟ್ ಇನ್ ಟು ದಟ್. ಅದು ಒಳಗಡೆ ಇಳ್ದಾಗ ಸೊ ಆಟೋಮೆಟಿಕಲಿ ಇಲ್ಲಿಗೆ ಟಚ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಬಾಡಿಗೆ ಕನೆಕ್ಟ್ ಆಗುತ್ತೆ. ಸೊ ದೆನ್ ಆಟೋಮೆಟಿಕಲಿ ಬಾಡಿ ವಿಲ್ ಸ್ಟಾರ್ಟ್ ಮೂವಿಂಗ್, ಲೆಗ್, ಹ್ಯಾಂಡ್ಸ್. ಸೊ ಅಲ್ಲಿ ನಮ್ಮ ಕ್ರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಈ ಮ್ಯೂಸಿಕ್ ಈ ಬೀಟ್ ಮಾಡೋಣ, ಇದ್ ಮಾಡೋಣ, ಇದ್ ಮಾಡೋಣ. ಸೊ ವಿ ಆರ್ ಎ ಕ್ರಿಯೇಟರ್ಸ್, ಡ್ಯಾನ್ಸರ್ಸ್. ಎವ್ರಿ ಡೇ, ಎವ್ರಿ ಸಾಂಗ್ಸ್, ದೇ ಪುಟ್ ನ್ಯೂ ಸ್ಟೆಪ್ಸ್, ವಿ ಕ್ರಿಯೇಟ್. Hmm. So I like this creating field. I don't want like monotonous. So yeah, like always will be like hunger to do Hmm. something new. Correct. Yeah, that is how it works. How do you stay motivated during difficult times? Motivated. Yeah, I remember my mom. Hmm. ಇವಾಗ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ್ಲೂ ಲೈಕ್ ಇವಾಗ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಓಕೆ, ಏನ್ ಮಾಡ್ತಿದ್ದಾನೆ, ಹಾಳಾಗಿದ್ದಾನ, Hmm. ಒಂದು ಬ್ಯಾಡ್ ರೂಟ್ ತಗೊಂಡಿದ್ದಾನ, ಇಲ್ಲ ಗುಡ್ ರೂಟ್ ಅಲ್ಲಿ ಇದಾನ, ವಾಟ್ ಈಸ್ Hmm. ಡೂಯಿಂಗ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಐ ವೆಂಟ್ ಟು ಬ್ಯಾಂಗ್ಳೂರ್ ಅಲೋನ್. ಐ ವಾಸ್ ದೇರ್ ಲೈಕ್ 5 to 6 years. ನಾನು Hmm. ಕೆಟ್ಟವ್ರ ಜೊತೆ ಸಹವಾಸ ಮಾಡಿದ್ರೆ ಐ ವಿಲ್ ಬಿ ಬ್ಯಾಡ್ ಬಾಯ್ ಓನ್ಲಿ. ಒಳ್ಳೆಯವರಾಗಿರೋ ಒಳ್ಳೆಯವರು. ಸೊ ನಾವ್ ಸರೌಂಡಿಂಗ್ ತುಂಬಾನೇ ಮ್ಯಾಟರ್ ಆಗುತ್ತೆ. ದ ಸರ್ಕಲ್, ವಾಟ್ ವಿ ಹ್ಯಾವ್ ಸರ್ಕಲ್. ಸೊ ಗಾಡ್ ಗ್ರೇಸ್, ನನಗೆ ಎಲ್ಲ ಒಳ್ಳೆ ಸರ್ಕಲ್ ಸಿಕ್ಕಿದ್ರು. ಮೇ ಬಿ ಮೈ ಪಾತ್ ವಾಸ್ ಲಿಟಲ್ ಡಿಫಿಕಲ್ಟ್, ಬಟ್ ಸ್ಟಿಲ್ ಐ ವಾಸ್ ವಿತ್ ಮೀ. ನಾನು ನನ್ನ ಜೊತೆ ಇದ್ದೆ. ಮೇಕ್ ಶೋರ್ ಐ ಡೋಂಟ್ ಟು ಗೆಟ್ ಡಿಸ್ಟ್ರಾಕ್ಟೆಡ್. Hmm. If I get distracted also, like my mindset was there. I want to achieve. I don't know what I'll achieve, but Hmm. agenda is achieve. ಏನ್ Wow. ಮಾಡ್ಬೇಕು, ಹೆಸರು ಮಾಡ್ಬೇಕು. ಸೊ Hmm. ದಟ್ ಪ್ರೋಸೆಸ್ ವಾಸ್ ದೇರ್. ಸೊ ಅಪ್ ಅಂಡ್ ಡೌನ್ಸ್ ಇತ್ತು, ಬಟ್ ನನಗ್ ನಾನೇ ಮೋಟಿವೇಟ್ ತುಂಬಾ ಮಾಡ್ಕೊಂಡೆ. ಐ ಆಲ್ವೇಸ್ ಬಿಲೀವ್ ಇನ್ ಮೀ. ಐ ಆಲ್ವೇಸ್ ಬಿಲೀವ್ ಇಸ್ ಎವ್ರಿಥಿಂಗ್ ಇಸ್ ಅವರ್ ಹ್ಯಾಂಡ್. Yeah. ಬಟ್ ನೋ ಮ್ಯಾಟರ್ ವಾಟ್, ಐ ಆಮ್ ವಿತ್ ಮೀ. ಸೊ ಐ Hmm. ಆಲ್ವೇಸ್ ಸೇಸ್ I can do it, I can do this. So I That's always more motivate important. myself. Yeah. For me, That me. is important. When Yes, you can believe in yourself, yes. you Self have motivation. everything in your control. So you can do whatever you want. You can achieve anything that you want. Exactly. This is Yes. beautiful. So how was your experience on Dance Karnataka Dance? And how did you get into auditions if you have given auditions? And how did this process go? Process. Actually, I went to Bangalore after Mm, the job searching. Then I decided dance as a professional. mm, So ಅವಾಗ ಇದ್ದಿದ್ದು ನಂದು, ನಾನು ಏನೇನು ಅನ್ಕೊಂಡೆ ಅದೆಲ್ಲ ಆಗಿದೆ. I want mm, to work in one good company, like mm. well known and professional. So I worked there 2 years. Okay. Then working there, then I was thinking I want to do one reality show. So Mm, this is okay. I'm getting money. I'm mm, traveling out of country. I'm doing shows. It's lifestyle good. mm, What is something new? mm, Okay, reality show. Let's try. Then I left my comfort zone, whatever mm, I was having comfort zone. Then I came to Mysore. Then I started working. So level up my skills. So reality shows, it takes wow elements. You should have more talent. So then I started creating the steps, moves, ಏನೇನ್ ಬೇಕು ರಿಯಾಲಿಟಿ ಶೋಸ್ಗೆ. ಸೊ ಅಲ್ಲಿ ವರ್ಕ್ ಆನ್ ಮಾಡಿದೆ. ಬಟ್ ರಿಯಾಲಿಟಿ ಶೋ ನನ್ನ ಡ್ರೀಮ್, ಆಕ್ಚುಲಿ ಒನ್ ಆಫ್ ಮೈ mm. ಡ್ರೀಮ್. ನಾನು Okay. ಮನೇಲಿ ಇರ್ಬೇಕಾದ್ರೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ ಟಿವಿ ನೋಡ್ಬೇಕಾದ್ರೆ, ಸೊ ನಾನು ಬರ್ತೀನಿ ರಿಯಾಲಿಟಿ ಶೋಗೆ. ಅವಾಗ ಹಿಂದಿಲಿ ಒಂದು ಬರ್ತಿತ್ತು, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಅಂತ. ಅವಾಗ Mm, ನಾನು ತುಂಬಾ ಚಿಕ್ಕ ಹುಡುಗ. ಸೊ ಅವಾಗ ಅಲ್ಲೆಲ್ಲ ಆಡಿಷನ್ ಎಲ್ಲ ಗೆದ್ಮೇಲೆ ಅವ್ರು ತುಂಬಾ ಎಂಜಾಯ್ ಮಾಡೋದು. ದೇ ಯೂಸ್ ಟು ಎಂಜಾಯ್ ದಟ್ ಮೂಮೆಂಟ್. ಸೊ ಐ ವಾಂಟೆಡ್ ಟು ಫೀಲ್ ದಟ್ ಮೂಮೆಂಟ್.
ಹ್ಮ್ ಸೊ ಓಕೆ, ಹೆಂಗಿರುತ್ತೆ ಆ ಮೂಮೆಂಟ್, ನನ್ಗೂ ಇಷ್ಟ. ಆಡಿಷನ್ಸ್, ಸೆಲೆಕ್ಟ್, ಟಿವಿ, ಕ್ಯಾಮ್ರಾಸ್. ಸೊ ಇತ್ತು, ಅದೊಂಥರ ಡೆಸ್ಪರೇಟ್ ತರ ಇತ್ತು ತಲೆಯಲ್ಲಿ. ಬಟ್ ಸ್ಟಿಲ್ ಐ ವಾಸ್ ವರ್ಕಿಂಗ್, ಬಿಕಾಸ್ ಐ ಹ್ಯಾವ್ ಟು ಮ್ಯಾನೇಜ್ ನೋ ಎವ್ರಿಥಿಂಗ್. ಎಸ್ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡಬೇಕು, ಈ ಕಡೆ ಪ್ಯಾಷನ್ ಮ್ಯಾನೇಜ್ ಮಾಡಬೇಕು, ಲೈಕ್ ಬ್ಯಾಲೆನ್ಸ್ ಮಾಡ್ತಿದ್ದೆ. ಬಟ್ ರಿಯಾಲಿಟಿ ಶೋಸ್, ದೆನ್ ಐ ಕೇಮ್ ಬ್ಯಾಕ್ ಮೈಸೂರ್, ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ರಿಯಾಲಿಟಿ ಶೋ. ಮತ್ತೆ ಆಡಿಷನ್ ಕೊಟ್ಟೆ, ಹ್ಮ್ ಬಟ್ ಐ ಡಿಂಟ್ ಗೆಟ್ ಸೆಲೆಕ್ಟ್ ಫಸ್ಟ್ ಆಡಿಷನ್. ಹ್ಮ್ ದೆನ್ ಸೆಕೆಂಡ್ ಆಡಿಷನ್ ಐ ಗೇವ್ ಫಾರ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಹ್ಮ್ ಸೆಕೆಂಡ್ ಆಡಿಷನ್ ಕೊಟ್ಟಾಗ ಅಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ. ಐ ಮೀನ್ ಇಲ್ಲ, ಫಸ್ಟ್ ಡ್ಯಾನ್ಸ್ ಚಾಂಪಿಯನ್ ಅಂತ ಬರುತ್ತೆ ಕನ್ನಡದಲ್ಲಿ. ಸೊ ಅಲ್ಲಿ ನಾನು ಸೆಲೆಕ್ಟ್ ಆಗ್ಲಿಲ್ಲ. ಬಟ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೀವು ಕೇಳಿದಲ್ವಾ, ಸೊ ಅಲ್ಲಿ ಹ್ಮ್ ಫಸ್ಟ್ ಆಡಿಷನ್ ಅಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ, ಮೈಸೂರಲ್ಲಿ ಸೆಲೆಕ್ಟ್ ಆಗ್ತೀನಿ. ದೆನ್ ಓಕೆ ಬ್ಯಾಂಗ್ಳೂರ್ ಸೆಕೆಂಡ್ ಆಡಿಷನ್ ಸೆಲೆಕ್ಟ್ ಆಗ್ತೀನಿ. ದೆನ್ ಟಿವಿ ರೌಂಡ್ ಬರುತ್ತೆ, ಅದು ದಟ್ ಇಸ್ ಕಾಲ್ಡ್ ಮೆಗಾ ಆಡಿಷನ್. ದಟ್ ಇಸ್ ಟಿವಿ ರೌಂಡ್. ಜಡ್ಜಸ್ ಇರ್ತಾರೆ, ಶಿವಣ್ಣ ಇರ್ತಾರೆ, ಎಲ್ಲ ಇರ್ತಾರೆ, ರಕ್ಷಿತಾ ಮ್ಯಾಮ್ ಇದ್ರು. ಸೊ ಅಲ್ಲಿ ಅಲ್ಲಿ ನಾನು ಸೆಲೆಕ್ಟ್ ಆಗಲ್ಲ. ಹ್ಮ್ ಸೊ ಅಲ್ಲಿ ತನಕ ಹೋಗಿ ನಾನು ಸೆಲೆಕ್ಟ್ ಆಗ್ಲಿಲ್ಲ, ಬಿಕಾಸ್ ಮೈ ಐ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಆ ತರ ಮೇ ಬಿ ಎನರ್ಜಿ ಎಲ್ಲ ಸ್ವಲ್ಪ ಲೋ ಇತ್ತು. ಐ ವಾಸ್ ನಾಟ್ ದಟ್ ಮಚ್ ಪ್ರಿಪೇರ್ಡ್ ಅನ್ಸುತ್ತೆ. ಸೊ ಹ್ಮ್ ಅಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ. ಐ ಕೇಮ್ ಬ್ಯಾಕ್, ಬಟ್ ಐ ಡಿಂಟ್ ಗಿವ್ ಅಪ್. ಹ್ಮ್ ನೆಕ್ಸ್ಟ್ ಇಯರ್ ಹೋಗ್ತೀನಿ ನಾನು. ಐ ಮೀನ್ 2023 ಹೋಗ್ತೀನಿ. 2022 ಆಗಲ್ಲ, 2023 ಹೋಗ್ತೀನಿ. ಸೊ ಅವಾಗ್ಲೂ ನಾನು ಪ್ರಿಪೇರ್ ಆಗಿರಲ್ಲ. ನಾನು ಬೇರೆ ಯಾವ್ದೋ ನನ್ನ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ, ಬಟ್ ಆಡಿಷನ್ ಇರುತ್ತೆ ಅಂತ ನಾನು ಐ ಜಸ್ಟ್ ಗೋ ಅಂಡ್ ಗಿವ್. ಬಟ್ ಸ್ಟಿಲ್ ಅವರು ಹೇಳ್ತಾರೆ, ಸಿ ನೀವು ಆಡಿಷನ್ ನಾಳೆ ಇದ್ದಾಗ ನೀವು ಬಂದ್ ಕೊಟ್ರೆ ಇಟ್ ವಿಲ್ ನಾಟ್ ವರ್ಕ್ ಔಟ್, ಯು ಶುಡ್ ವರ್ಕ್ ರಿಯಲಿ ಹಾರ್ಡ್. ನೀನ್ ಇದಕ್ಕೆ 6 months 1 year ಅಂತ ಕಷ್ಟಪಟ್ಟು ನೀನ್ ಮಾಡಿದ್ರೆ ನಿನ್ಗೆ ಆ ಸ್ಟೇಜ್ ಸಿಗೋದು ಅಂತ ಹೇಳಿರ್ತಾರೆ. ಹ್ಮ್ ಅದು ನಂಗೆ ತುಂಬಾ ಹಿಟ್ ಮಾಡುತ್ತೆ. ಎಸ್ ಅಫ್ಕೋರ್ಸ್ ಅಲ್ವಾ, ಇವಾಗ ಯಾವ್ದೇ ನಮ್ಗೆ ವಸ್ತು ಸಿಗ್ಬೇಕಂದಾಗ ಅದಕ್ಕೆ ಅದರದೇ ಆದಂತ ಎಫರ್ಟ್ಸ್ ಇರುತ್ತೆ. ಸೊ ದೆನ್ 2025 I'll decide this is my last, because already 2 times I failed. This ನಾನು ಸೆಲೆಕ್ಟ್ ಆದ್ರೆ ಸೆಲೆಕ್ಟ್, ಇಲ್ಲ ಅಂದ್ರೆ ಐ ವಿಲ್ ನಾಟ್ ಗಿವ್ ಆಡಿಷನ್. ಆ ತರ ನನ್ನ ಮೈಂಡ್ ಸೆಟ್ ಫಿಕ್ಸ್ ಆದೆ. ಬಟ್ ದಿಸ್ ಐ ಹ್ಯಾವ್ ಟು ಸೆಲೆಕ್ಟ್ ನೋ ಮ್ಯಾಟರ್ ವಾಟ್. ದಿಸ್ ಟೈಮ್ ನೋ ಮ್ಯಾಟರ್ ವಾಟ್ ನಾನು ಸೆಲೆಕ್ಟ್ ಆಗ್ತೀನಿ. ಯಾಕೆ ನನ್ನ ಕೈಲಿ ಆಗಲ್ಲ? ಹ್ಮ್ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. God grace, I selected. ವಾವ್ So that moment, so like my lifetime memorable, maybe one of my best experience. ಹ್ಮ್ Yeah. Then yes, then everything happened like good. I came to TV. My mom was happy, and I made her happy. I kept my promise. ನನ್ನ ಅಮ್ಮಂಗೆ ಹೇಳಿದೆ ನಾನು ಸ್ಟೇಜ್ ಅಲ್ಲಿ ನಿಮ್ನ ಕರ್ಕೊಂಡ್ ಬರ್ತೀನಿ ಅಂತ. But 2 years back ಆಗಿರಲಿಲ್ಲ. After 2 years back, I didn't give up. I never give up. I came back on that same stage, that same Shivana, same Anushi. I was like everything. I was like feeling okay. I dreamed. I ಇದನ್ನ ಡ್ರೀಮ್ ಮಾಡಿದೆ. Then my mom came on stage. ನಮ್ಮಮ್ಮ ಮಾತಾಡಿದ್ರು ನನ್ನ ಬಗ್ಗೆ. ಸೊ ದಟ್ ವಾಸ್ ಮೈ ಮೇನ್ ಪಾರ್ಟ್. ನಮ್ಮಮ್ಮ ಸ್ಟೇಜ್ ಮೇಲೆ ಕರ್ಕೊಂಡ್ ಬರ್ಬೇಕು ಅನ್ನೋದೇ ಇದ್ದಿದ್ದು. ಸೊ ದಟ್ ಹ್ಯಾಪೆಂಡ್. ಐ ಆಮ್ ರಿಯಲಿ ಹ್ಯಾಪಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ that moment. ಅಮೇಜಿಂಗ್ This is how Dance Karnataka Dance happened to me. So after a lot of struggle, Yes, challenges that you faced, yes, you never gave up. That's more important. If you had given up, you wouldn't have been exactly, here. So if you don't give up, that's a life lesson that everyone should learn from this episode. That is, exactly. never give up in your life. Some or the other time, some or the other day or situation, you will come up as you did and you got selected. Yes, So after you got selected, you went on the stage and you did some rehearsals, you practiced and you put lot of efforts. But in that, set, what was the funny experience? Because you would have faced multiple funny experiences in your life or in your surroundings. What your, other dancers would have faced a funny experience. Could you share one or two? funny. Yeah. ಇದು ಲೈಕ್ ನಾನು ಮಾಡಿದಾಗ ಕಂಟೆಸ್ಟೆಂಟ್ ವಿತ್ ಸೆಲೆಬ್ರಿಟೀಸ್ ಅಂತ. ಸೊ ಸೆಲೆಬ್ರಿಟೀಸ್ ಸ್ವಲ್ಪ ಜನ ಫನ್ನಿ ಆಗಿದ್ರು. Mm. ಲೈಕ್ ನಾನ್ ಡ್ಯಾನ್ಸರ್ಸ್ ಕಾನ್ಸೆಪ್ಟ್. ಸೊ ನಾನ್ ಡ್ಯಾನ್ಸರ್ಸ್ ಅಂದ್ರೆ ಅಫ್ಕೋರ್ಸ್ ಇಫ್ ದೇ ಡ್ಯಾನ್ಸ್ ಇಟ್ ಲುಕ್ಸ್ ಫನ್ನಿ ಓನ್ಲಿ. ಸೊ ನಾವ್ ಹಿಂಗ್ ಮಾಡೋದ್ನ ಅವ್ರು ಹಿಂಗೋ ಮಾಡ್ತಿರ್ತಾರೆ. ಸೊ ಆಕ್ಚುಲಿ ಒಂದು 2-3 ಜನ ಇದಾರೆ. ಐ ಡೋಂಟ್ ಟೇಕ್ ದೇರ್ ನೇಮ್, ಬಟ್ ವೆನ್ ದೇ ಡ್ಯಾನ್ಸ್ ಇಟ್ ವಾಸ್ ಸೋ ಫನಿ. ಬಟ್ ಸ್ಟಿಲ್ ದೇ ವರ್ ಟ್ರೈಂಗ್ ದೇರ್ ಬೆಸ್ಟ್ ಬಿಕಾಸ್ ದೇ ಆರ್ ನಾನ್ ಡ್ಯಾನ್ಸರ್ಸ್ ಅಲ್ವಾ. ದಟ್ ವಾಸ್ ಲೈಕ್ ಸೋ ಫನಿ. ನಂಗೆ
ಆನ್ ಸ್ಟೇಜ್ ನಾನು ಕಂಟೆಸ್ಟೆಂಟ್ ಸೀಟ್ ನಲ್ಲಿ ಕುತ್ಕೊಂಡಾಗ ಸೊ ಅಲ್ಲಿ 2-3 ಮೂವ್ಸ್ ಮಿಸ್ ಆಗ್ತಿತ್ತು, ಬಿದೋಗ್ತಿದ್ರು. ಬಾಕ್ಸ್ ಇಂದ ಆಚೆ ಬರ್ಬೇಕಾಗಿರುತ್ತೆ, ಅವಾಗ ಏನೋ ಬಿದೋಗ್ಬಿಡುತ್ತೆ, ವಿಗ್ ಹಾಕೊಂಡಿರ್ತಾರೆ, ವಿಗ್ ಬಿದೋಗ್ಬಿಡುತ್ತೆ. ಅದೆಲ್ಲ ಫೆನಿ ತುಂಬಾ ಇರುತ್ತೆ, ಅದೆಲ್ಲ ನಿಮ್ಗೆ ಟೆಲಿಕಾಸ್ಟ್ ಮಾಡಲ್ಲ. ದಟ್ ವಿ ಸಿ ಇನ್ ಲೈವ್. ಸೊ ದಟ್ ಥಿಂಗ್ ಎವ್ರಿಥಿಂಗ್ ದೇ ವಿಲ್ ಎಡಿಟ್, ಬಟ್ ಎಡಿಟೆಡ್ ಎಲ್ಲ ನಾವು ನೋಡಿರ್ತೀವಿ ರಿಯಲ್ ಆಗಿ ಅಲ್ವಾ. ಸೊ ದಟ್ ಈಸ್ ವೆರಿ ವೆರಿ ಫನಿ. ಸೊ ತುಂಬಾ ಫನಿ ಇದೆ. ಡ್ಯಾನ್ಸ್ ಇಸ್ ಫನ್ ಆಕ್ಚುಲಿ. ಇಟ್ಸ್ ಅ ಗುಡ್ ಫನ್ ಆಲ್ಸೋ. ಎವ್ರಿಥಿಂಗ್ ಇಸ್ ದೇರ್ ಇನ್ ಡ್ಯಾನ್ಸ್. So yeah, I have very good memories I got in DKD. So, who's your favorite actor or actresses and why? Actors, yes, now I can say Yash. Because why? Because one, because ಅವರು ಮೈಸೂರವರು ಅಂತ ಒಂದಿದೆ, but as a person, as an actor, the way he came, his scale, his struggle, his growth, I love. Maybe sometimes if I go low, if I watch his videos, I'll get motivated. So atara, he's like, go, do it. Whether you fail or you'll win. ಎರಡಲ್ಲಿ ಒಂದೇ ಆಗೋದು. It's okay. Fail, it's fine. Win, you'll go. But regressions ಇರಲ್ಲ. So his mindset, I love him. So I like Yash. I like Punit Rajkumar also, his kindness. Yash, I like the way he grown. ಅವ್ರದ್ದು ಗ್ರೋತ್ ನಂಗೆ ತುಂಬಾ ಇಷ್ಟ, ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಮೇ ಬಿ one of my dream that I want to grow and I want to meet him. I want to tell I am from Mysore. So ನಾ ಇಬ್ರು ಒಂದೇ ಊರವರು. ಮತ್ತೆ he is also studied in Mahajanas. Then I should take that Mahajana name also. ಪರ್ಸನಲಿ ನಾನು ಅವ್ರಿಗೆ ಹೋಗಿ ಮಾತಾಡಿ, ನಾನು ಮಹಾಜನಸ್ ಅಲ್ಲಿ ಓದಿರೋದು, ಮೈಸೂರು ಹುಡುಗ. ಸೊ ನೀವು ನನ್ಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದೀರಾ. ಸೊ ಇಲ್ಲಿ ಗಂಟ ರೀಚ್ ಆಗಕ್ಕೆ ನೀವು ಒನ್ ಆಫ್ ದ ರೀಸನ್. You ಅಂದ್ಬಿಟ್ಟು I want to take a picture and I want to have a good conversation with Yash. So maybe that is one of my dream. Oh, amazing. Congratulations and all the very best for that, sir. So, Thank you so much. ನಿಮ್ಗೆ ಇದು ಚಿಕ್ಕದೇ ಅಂತ ಹೇಳ್ಬೋದು, ಯಾಕಂದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಹೋಗಿದ್ದೀರಾ, ಮತ್ತು ಬೇರೆ ಬೇರೆ ಆಡಿಷನ್ಸ್ ಕೊಟ್ಟಿದ್ದೀರಾ, ಸೆಲೆಕ್ಟ್ ಆಗಿದ್ದೀರಾ, ಚಾಲೆಂಜಸ್ ಫೇಸ್ ಮಾಡಿದ್ದೀರಾ, ನಿಮ್ಮ ಡ್ರೀಮ್ ಅನ್ನು ನಮಗೆ ತೋರಿಸಿದ್ದೀರಾ, ನಿಮ್ಮ ಪೇರೆಂಟ್ಸ್ಗೆ ತೋರಿಸಿದ್ದೀರಾ, ನಿಮ್ಮ ತಾಯಿಗೆ ಮತ್ತು ಎಲ್ಲ ಕರ್ನಾಟಕ ಜನರಿಗೆ ನೀವು ತೋರಿಸಿದ್ದೀರಾ. ಈ ಡ್ರೀಮ್ ನೀವು ಅಚೀವ್ ಮಾಡಿದ್ದೀರಾ ಅಂತ ಹೇಳ್ಬೋದು ಸರ್ ನಿಮಗೆ. Thank you. So I have to share this one instance because I love dance. I was loving dance and I love dance right now also. So I was going to dance classes when I was a child, right? So I had participated in many events. It could be school events, it could be dance competitions. I was receiving prize awards, and when I shifted to Bangalore, and a couple of years I couldn't go because this was a new environment after I got shifted here. And then after a couple of years, or maybe 5 years, then I joined a dance class in Bangalore. I did it for a couple of months, and then yeah, I love dance because of that beats, the music. First of all, as you said, I love music. I love hearing to songs. Okay. Right? That's when dance also came to me. It is also like an exercise. It Exactly. frees your body. Right? Amazing. I love it. So I'm very glad and happy to meet you today. Same here. No worries, So, you have bright future. what inspired you to start Ayuth Dance Club? Inspire. ಸೇಮ್ ಥಿಂಗ್. ಸೊ ನಾನೇನೇ ದಟ್ ವಾಸ್ ಆಲ್ವೇಸ್ ದೇರ್ ಇನ್ ಮೈಂಡ್. ಇವಾಗ ರಿಯಾಲಿಟಿ ಶೋಸ್ ಹೆಂಗಿತ್ತು ನನ್ನ ತಲೆಯಲ್ಲಿ, ಸೊ ಎಲ್ಲ ಇತ್ತು. ಕ್ಲಾಸ್ ಮಾಡ್ಬೇಕು, ದಟ್ ವಾಸ್ ಮೈ ಡ್ರೀಮ್. ನನ್ನ ಊರಲ್ಲಿ ನಾನು ಕ್ಲಾಸ್ ಓಪನ್ ಮಾಡ್ಬೇಕು, ಸೊ ಅದು ಇತ್ತು ತಲೆಯಲ್ಲಿ. ಬಟ್ ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಅಷ್ಟೇ. ಸೊ ಐ ವಾಸ್ ಬಿಸಿ ಇನ್ ಬ್ಯಾಂಗ್ಳೂರ್ ಡೂಯಿಂಗ್ ಶೋಸ್. ಐ ವಾಸ್ ಡೂಯಿಂಗ್ ವಿತ್ ಮೆನಿ ಟೀಮ್ಸ್. Then lockdown will happen, so everything is nil. So that time, yes,
ನೋ ಆಪ್ಷನ್. ನಮ್ ಗ್ಯಾದರಿಂಗ್ ಆದ್ರೆ ನಮ್ಗೆ ಇವೆಂಟ್ಸ್ ಮಾಡಕ್ಕಾಗೋದು. ಸೊ ಇವೆಂಟ್ಸ್ ಎಲ್ಲ ನಿಲ್ಲಾಯ್ತು. ವಾಟ್ ಟು ಡೂ ನೆಕ್ಸ್ಟ್? ದೆನ್ ಐ ಥಾಟ್ ಆಫ್ ಓಪನಿಂಗ್. ನಮ್ದು ಹೋಟೆಲ್ ಇದೆ ಒಂದು ವೆಜಿಟೇರಿಯನ್, ಅದನ್ನ ಓಪನ್ ಮಾಡೋಣ. ಅಟ್ ಲೀಸ್ಟ್ ಫುಡ್ ಅದ್ ಆನ್ ಮಾಡ್ಲೇಬೇಕು ನಾನು. ಸೊ ನನ್ಗೇನಂದ್ರೆ ಹೈಡೆಲ್ಲ ಕುತ್ಕೊಳಕ್ ಇಷ್ಟ ಅಲ್ಲ, ಏನಾದ್ರೂ ಮಾಡ್ತಾ ಇರ್ಬೇಕು. ಲೈಫ್ ಅಲ್ಲಿ ಬೋರಿಂಗ್ ಇರ್ಬಾರ್ದು. Correct. ಒನ್ ಲೈಫ್, ಅದನ್ನ ನಾವು ಎಕ್ಸೈಟ್ಮೆಂಟ್ ಮಾಡ್ಕೊಳ್ಳೋದು ನಮ್ ಕೈಲೇ ಇರುತ್ತೆ. ಸೊ ನನ್ಗೆ ಅದ್ ಮಾಡೋಣ ಅಂತು. ದೆನ್ ಇಲ್ಲ ಇಲ್ಲ ಬೇಡ, ನಂದು ಏನ್ ಟ್ಯಾಲೆಂಟ್ ಇದೆ, ಡ್ಯಾನ್ಸ್ ಅಲ್ವಾ, ಸೊ ಲೆಟ್ ಮಿ ಡೂ ಸಮಥಿಂಗ್ ಇನ್ ದಿಸ್ ಅಂದ್ಬಿಟ್ಟು ದೆನ್ ಐ ಶಿಫ್ಟೆಡ್. ಓಕೆ, ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋಣ, ಇಟ್ಸ್ ಓಕೆ, ಹೆಂಗಾಗುತ್ತೆ ಸ್ಟಾರ್ಟ್ ಮಾಡೋಣ. ಸೊ ರಿಸ್ಕ್ ತಗೊಳ್ಳೋಣ ಲೈಫಲ್ಲಿ ಅಂದ್ಬಿಟ್ಟು ದೆನ್ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ. ಸೊ ಮೈಸೂರಲ್ಲಿ ಬಿಗಿನಿಂಗ್ ಡೇಸ್ ಅಂತೂ ತುಂಬಾ ಕಷ್ಟ ಆಯ್ತು. ನಮ್ಮ ಮನೆಯಿಂದ ನನ್ನ ಸ್ಟುಡಿಯೋಗೆನೆ 7-8 ಕಿಲೋಮೀಟರ್ಸ್ ಇದೆ. ಸೊ ಐ ಇನ್ವೆಸ್ಟೆಡ್. ಸೊ ಹೆಂಗೋ ಕನ್ವಿನ್ಸ್ ಮಾಡಿ ಮನೇಲೆಲ್ಲ. ಅವಾಗ ಲಾಕ್ಡೌನ್ ಬೇರೆ ಇತ್ತು, ಬಾಕ್ಸ್ ಎಲ್ಲ ಹಾಕೊಂಡು ಅದು ದೂರ ದೂರ ನಿಲ್ಸಿ ನಾನು ಹೇಳ್ಕೊಡ್ತಿದ್ದೆ. ಸ್ಟಾರ್ಟಿಂಗ್ ಒಂದು 2 ಮಂತ್ಸ್ ನಂಗೆ 2 ಸ್ಟೂಡೆಂಟ್ಸ್ ಅಷ್ಟೇ ಇದ್ದಿದ್ದು. 2 ಮಂತ್ಸ್ ವಿತೌಟ್ ಎಕ್ಸ್ಪೆಕ್ಟೇಷನ್, ಐ ವಾಸ್ ಪೇಯಿಂಗ್ ರೆಂಟ್. ಐ ಇನ್ವೆಸ್ಟೆಡ್ ಫಾರ್ ಎವ್ರಿಥಿಂಗ್, ಫ್ಲೋರ್, ಮ್ಯೂಸಿಕ್, ಪೇಂಟಿಂಗ್, ಎವ್ರಿಥಿಂಗ್. ಸ್ಟೂಡೆಂಟ್ಸ್ ಮಾತ್ರ ಇಬ್ರೆ. 2 ಮಂತ್ಸ್ ಇಬ್ರಿಗೆ ನಾನು ಐ ಯೂಸ್ ಟು ಕಮ್ ಫ್ರಮ್ 6 to 7 kilometers ಫ್ರಮ್ ಮೈ ಹೋಮ್ ಟು ಸ್ಟುಡಿಯೋ. ಸೊ ಬಂದು ಹೇಳ್ಕೊಡ್ತಿದ್ದೆ. ಬಟ್ ಆ 2 ಮಂತ್ಸ್ ನಂದೇನಂದ್ರೆ ಐ ವಾಸ್ ಬಿಲೀವಿಂಗ್ ಇನ್ ಮೀ. ಇವಾಗ ಟೂ ಇದಾರೆ, ನೆಕ್ಸ್ಟ್ 20 ಆಗ್ತಾರೆ, ಆ ಪ್ರೊಸೆಸ್ ಇತ್ತು. ನಾನು ಇಲ್ಲಿ ಕುಗ್ಬಿಟ್ರೆ ಟೂ ಇದಾರೆ, ಯಾಕೆ ಕ್ಲಾಸ್ ಮಾಡ್ಬೇಕು, ಮುಚ್ಬಿಡೋಣ ಅಂತಿದ್ರೆ ನಾನು ಅಲ್ಲಿ ಫೇಲ್ ಆಗ್ಬಿಡ್ತಿದ್ದೆ. ಇಲ್ಲ, ಐ ಕ್ಯಾನ್ ಡೂ ಇಟ್. ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೆ. ದೆನ್ 2 ಮಂತ್ಸ್ ಆದ್ಮೇಲೆ ಐ ಗಾಟ್ 30 ಸ್ಟೂಡೆಂಟ್ಸ್. 30-40 ಆದ್ರು. ಸೊ ಅಲ್ಲಿ ನನ್ಗೆ ಹಿಟ್ ಆಯ್ತು. ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಥಿಂಗ್ ಹ್ಯಾಪನ್. ಓಕೆ, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಗೆಟ್ ದಟ್, ವಿಲ್ ಗೆಟ್ ಪೇ. ದಿಸ್ ಇಸ್ ಅ ಪ್ರೋಸೆಸ್, ಯೂನಿವರ್ಸ್ ಪ್ರೋಸೆಸ್. ಸೊ ಅವಾಗ ನನ್ಗೆ ಎಲ್ಲಾ ವಿಷಯದಲ್ಲಿ ಇದನ್ನ ನಾನು ಅಪ್ಲೈ ಮಾಡಕ್ ಹೋದೆ. ಸೊ ಪ್ರೆಸೆಂಟ್ ಜಾಸ್ತಿ ಯೋಚನೆ ಮಾಡಿದೆ. ಯು ಜಸ್ಟ್ ಕೀಪ್ ವರ್ಕಿಂಗ್ ಹಾರ್ಡ್ ವಿತೌಟ್ ಎಕ್ಸ್ಪೆಕ್ಟೇಷನ್, ದೆನ್ ರಿಸಲ್ಟ್ ಆಟೋಮೆಟಿಕಲಿ ಇಟ್ ವಿಲ್ ಹ್ಯಾಪನ್ ಅಂತ. ಸೊ ಇದು ಪ್ರೋಸೆಸ್ ಎಲ್ಲ ಆಗಿನೇ ನನ್ಗೆ ಎಲ್ಲಾ ರಿಯಾಲಿಟಿ ಶೋಸು, ಆಕ್ಟಿಂಗ್ ವೈಸ್, ಎವ್ರಿಥಿಂಗ್ ಹ್ಯಾಪನ್ ಟು ಮೀ ಆ ತರ. ಸೊ ದಿಸ್ ಹೌ ಹ್ಯಾಪನ್ ಬಿಕಾಸ್ ಆಫ್ ಲಾಕ್ಡೌನ್. ಸೊ ಮೇ ಬಿ ನನ್ಗೆ ಕ್ಲಾಸ್ ಓಪನ್ ಮಾಡೋ ತರ ಆಯ್ತು. ದೆನ್ ಐ ಓಪನ್ ಮೈ ಸೆಕೆಂಡ್ ಸ್ಟುಡಿಯೋ ಆಲ್ಸೋ, ಗಾಡ್ ಗ್ರೇಸ್. ಸೊ ನೌ ಇಟ್ಸ್ ರನ್ನಿಂಗ್ ಗುಡ್. Now still I'm in my studio. Yeah, that was my next question to ask. Are you still in your studio? Okay. Beautiful. So, what does success mean to you today? Success ಅಂದ್ರೆ ಐ ಆಮ್ ನಾಟ್ ಸಕ್ಸೀಡ್ ಸ್ಟಿಲ್. ಸಕ್ಸಸ್ ಆಗಿಲ್ಲ ಇನ್ನ. ನನ್ಗೆ ಹಂಗೆ ಅನ್ಸೋದು. ಬಿಕಾಸ್ ನಂಗೆ DKD ರಿಯಾಲಿಟಿ ಶೋಸು ದಟ್ ನನ್ಗೆ ಅದು ತುಂಬಾ ಸಕ್ಸಸ್, ಅದು ತುಂಬಾ ಡ್ರೀಮ್, ಅದನ್ನ ಅಚೀವ್ ಮಾಡ್ಬೇಕು ಅಂತ ಇತ್ತು. ವೆನ್ ಐ ವೆಂಟ್ ಟು DKD ಆಫ್ಟರ್ 3-4 episodes, ಐ ಫೆಲ್ಟ್ ಓಕೆ, ಇಷ್ಟೇನಾ ಅಂತಾನೆ ಅನ್ಸ್ತು ನನ್ಗೆ. ಓ, ಇಷ್ಟೇನಾ, ಇದಕ್ಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದ ನಾನು. ಐ ಥಿಂಕ್ 5 to 6 years I struggled for this moment. But when you get that, you feel ಇಷ್ಟೇನಾ, you feel want to do something. Okay, then ಇಷ್ಟೇನಾ, ಓಕೆ ನೆಕ್ಸ್ಟ್ ಏನಾದ್ರು ಬೇರೆ ಮಾಡೋಣ. ಓಕೆ, ಆಕ್ಟಿಂಗ್ ಟ್ರೈ ಮಾಡೋಣ. Okay, let go to that world. So I always like think level up. So success ಅನ್ನೋದು ನನ್ನ ಪ್ರಕಾರ there is no ending for success. ಸೊ ನಿಂಗೆ ಈಚ್ ಅಲ್ಲೂ ನಿಂಗೆ ಸಕ್ಸಸ್ ಸಿಗುತ್ತೆ. ಇವಾಗ ನಾನು ಕ್ಲಾಸ್ ಮಾಡಿದೆ, ಸ್ಟಾರ್ಟಿಂಗ್ ನನಗೆ 2 members ಇದ್ರು, ಇವಾಗ ನಿಂಗೆ 20 members ಇದಾರೆ. ದಟ್ ಈಸ್ ಸಕ್ಸಸ್. ಸೊ ಎವ್ರಿಥಿಂಗ್ ಇಸ್ ಸಕ್ಸಸ್. ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಕಮ್ ಇನ್ ಟೆಲಿವಿಷನ್ ಓನ್ಲಿ, ಯು ಹ್ಯಾವ್ ಟು ಬಿ ಇನ್ ದಿಸ್ ಫೀಲ್ಡ್. ಅವ್ರವ್ರ ಲೈಫ್ ಅಲ್ಲಿ ನಾನು ಇವಾಗ ಶರ್ಟ್ ಆಗ್ತಿದ್ದೇನೆ, ದಿಸ್ ಇಸ್ ಮೈ ಸಕ್ಸಸ್. ಐ ಹ್ಯಾವ್ ಬೈಕ್, ನೆಕ್ಸ್ಟ್ ಇಯರ್ ಐ ಹ್ಯಾವ್ ಕಾರ್, ದಟ್ ಈಸ್ ಸಕ್ಸಸ್. ಸೊ ನಾನು ಗ್ರೋ ಆಗ್ತಾ ಇದ್ದೀನ ನನ್ನ ಲೈಫ್ ಅಲ್ಲಿ, ದಟ್ ಈಸ್ ಸಕ್ಸಸ್. So the success means every day, you know, if you improve yourself, that is success. But you should improve. So that is called success. But there is no one, destiny for success. So success anta ಆತರ ಹೇಳ್ತೀನಿ. ನಾನು ಇನ್ನ ಸಕ್ಸಸ್ ಆಗಿಲ್ಲ, ಮೇ ಬಿ ತುಂಬಾ ಇನ್ನ ಮಾಡೋದಿದೆ. So let's see. So you mean that there is no ultimate success in life, but every situation has success. Yes, exactly. Absolutely, yes. Perfect. So how did your journey from stage performances lead you towards the film industry? So film industry, I have worked as a backup dancer in a film. Backup dancer. But as an actor,
I have still not entered to film industry. I am in Mm, television now. mm, Yeah. So film industry, I have worked in movies also as a backup dancer mm, behind the heroes. But ಅವ್ರ ಜೊತೆ ಮಾಡ್ಬೇಕಾದ್ರೂ I was dreaming when I'll come, mm, when I'll mm, go in the middle. mm, So that is always there. I always manifest. So I believe in manifest. Even DKD also happened like that. So when I was doing behind for some lead, they'll be leading, I'll be like sitting. So then I manifested. When I'm dancing, ನನ್ನಿಂದ at least on 45 members ಇರಬೇಕು ಬ್ಯಾಕಪ್ mm, ಆಗಿ. So I should take a lead. Camera should on me. I should ಎಲ್ಲಾರು ನನ್ನ ಕಣ್ಣು ನನ್ನ ಮೇಲೆ ಇರಬೇಕು ಅಂತ ಐ ಮ್ಯಾನಿಫೆಸ್ಟೆಡ್. ನಾನು DKDಗೂ ಬ್ಯಾಕಪ್ ಡ್ಯಾನ್ಸರ್ ಆಗಿ ಹೋಗಿದ್ದೆ. ದೇರ್ ಐ ಮ್ಯಾನಿಫೆಸ್ಟೆಡ್ I want to come here as a contestant. So I performed with Prabhudeva sir. mm, Prabhudeva sir here. I'm next to Prabhudeva sir. So I manifested there mm, on that stage only. I have to come here. So it took mm, 2 years maybe. In 2 years I mm, was there. I mm. got it. I realized, okay, I'm here now. So it's like that. Yes. Manifestation and Manifestation practice made it happen. matters a lot. Film And industry, still I am not yet get into that. But very soon, I hope God grace, if I get a very good role opportunity, I'll go for big screen. mm, yes, Yeah. you will get it. There's no doubt about it. Yes, yes. Let's see. Yes, amazing. So you recently played a negative character in a uh, uh, Udaya TV serial. What attracted you to this role? This role ಅಂತ ಏನಿಲ್ಲ. See, this also like took me 6 months process. Mm, I was able to give up on acting also. See, ನಾನು DKD ಆದ್ಮೇಲೆ I got some bad experience also because mm, dancers ಗೆ ಬೇರೆ ತರ ವ್ಯಾಲ್ಯೂ ಇತ್ತು, artists ಗೆ ಬೇರೆ ತರ ವ್ಯಾಲ್ಯೂ ಇತ್ತು. They have own caravan. Dancers ಅಷ್ಟು ವ್ಯಾಲ್ಯೂ ಇರ್ತಾ ಇರ್ಲಿಲ್ಲ. So their reality shows, what you see in TV is different. What we experience is very different. I was like finding very differentiations there. So ಅದ್ ನನಗೆಲ್ಲ ಗೊತ್ತಾಗ್ತಿತ್ತು, ಬಟ್ ಸ್ಟಿಲ್ ಐ ವಾಸ್ ಲೈಕ್ ಕೀಪಿಂಗ್ ಕ್ವೈಟ್. mm, ಓಕೆ, ದಿಸ್ ಹೌ ಇಟ್ ವರ್ಕ್ಸ್. ನಾನೇನ್ ಬಂದಿದ್ದೀನಿ, ನಾನು ಕೆಲಸ ಮಾಡ್ಕೊಂಡು ಹೋಗೋಣ ಅಷ್ಟೇ ಇದ್ದಿದ್ದು. But I was very much distracted from their behavior also. Reality shows, it's not so easy to handle. You should have very strong mindset. No matter what, if they demotivate also, you should always motivate yourself. You should always like very calm, very patience. If you trigger yourself, you can't be there longer time in industry. mm, ಸೊ mm, ಇನ್ ಇಂಡಸ್ಟ್ರಿ ಇರ್ಬೇಕಂದ್ರೆ ನೀವು ಎಲ್ಲಾರ ಜೊತೆ ಚೆನ್ನಾಗಿರ್ಬೇಕಾಗತ್ತೆ. ನಿಮ್ ಮೂಡು ಹೆಂಗೆ ಇದ್ರು ನೀವು ಎಲ್ಲಾರ ಜೊತೆ ಫ್ರೆಂಡ್ಲಿ ಆಗಿ, ಶುಡ್ ಬಿ ವೆರಿ ಗುಡ್ ಟು ಎವ್ರಿ ಒನ್, ಬಿ ಕೈಂಡ್. ತುಂಬಾ ಎಲ್ಲಾರ ಜೊತೆ ಕೈಂಡ್ ಆಗಿರ್ಬೇಕಾಗತ್ತೆ. ಅಂಡ್ ಆಕ್ಟಿಂಗ್ ಆಲ್ಸೋ. ದೆನ್ ಐ ಡಿಡ್ ಥಿಯೇಟರ್ ಆಫ್ಟರ್ DKD. ಐ ವಾಂಟೆಡ್ ಟು ಲರ್ನ್ ಆಕ್ಟಿಂಗ್. ದೆನ್ ಐ ಡಿಡ್ ಥಿಯೇಟರ್. ಮೇ ಬಿ ನಮ್ ತಾಯಿಯವ್ರಿಗೆ ಆಸೆ, ದಿಸ್ ಮೈ ಮಾಮ್ಸ್ ಡ್ರೀಮ್ ಫಾರ್ ಮೀ ಟು ಕಮ್ ಇನ್ mm, ಟೆಲಿವಿಷನ್. ಉದಯ ಚಾನಲ್ ಬರ್ಬೇಕು, ಸೀರಿಯಲ್ ಬಾ ಅಂತ ಹೇಳ್ತೀನಿ. mm, ಓಕೆ, ದೆನ್ ಅಟ್ಲೀಸ್ಟ್ ನಮ್ಮ ಅಮ್ಮಂಗೆ ನಾನು ಒಂದು ಖುಷಿ ಪಡ್ಬೇಕು, ಅವ್ರ ಡ್ರೀಮ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಐ ಸ್ಟಾರ್ಟೆಡ್ ವರ್ಕಿಂಗ್ ಹಾರ್ಡ್. ಸೊ 6 months ಪ್ರೋಸೆಸ್ mm, ಆಯ್ತು. ನಾನು ಆಡಿಷನ್ಸ್ ವಿಡಿಯೋಸ್ ಎಲ್ಲ ಕಳಿಸಿ ದೆನ್ ಐ ವೆಂಟ್ ಟು ಮೀಟ್ ಡೈರೆಕ್ಟರ್. ಸೊ ಅವ್ರು ಹೇಳಿದ್ರು ಲೈವ್ ಆಗಿ ನೋಡ್ಬೇಕು ನೀನ್ ಹೇಗಿದೆ ಅಂತ. ದೆನ್ ಹಿ ಲೈಕ್ ಮೈ ವಾಯ್ಸ್. ಸೊ ವಾಯ್ಸ್ ಚೆನ್ನಾಗಿದೆ ನಿಮ್ದು, ಸೊ yes. ನಾನು ವೆಬ್ ಸೀರೀಸ್ ಮಾಡ್ತೀನಿ, ಅದ್ರಲ್ಲಿ ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಿ ಅಂತ. ನಾನು ಇಲ್ಲ ಸರ್, ಇತ್ತ ನಮ್ಮ ತಾಯಿಯವ್ರಿಗೆ ಆಸೆ, ಐ ವಾಂಟ್ ಟು ಪ್ಲೇ ಒನ್ ರೋಲ್ ಇನ್ ಸೀರಿಯಲ್. ಇಟ್ ಕ್ಯಾನ್ ಬಿ ಎನಿ ರೋಲ್, ಇಟ್ಸ್ ಫೈನ್ ಸರ್ ನನ್ಗೆ ಅಂತ ಅಂದ್ರು. ದೆನ್ ಓಕೆ ಅಂತ ಅಂದ್ರು. ವಿಲನ್ ಓಕೆನಾ ಅಂದ್ರು. ನನಗೆ ಓಕೆ ಸರ್, ನನ್ಗೆ ಯಾವ ರೋಲ್ ಆದ್ರೂ ಓಕೆ ಅಂತ ಅಂದೆ. ಸೊ ಮೇ ಬಿ ನನ್ಗೂ ಇತ್ತು ವಿಲನ್ ಮಾಡ್ಬೇಕು. ಏನೋ ಐ ಲೈಕ್ ವಿಲನ್ ಬಿಕಾಸ್ ಆ ಸ್ಪೇಸ್ ಚೆನ್ನಾಗಿರುತ್ತೆ, ಐ ಕ್ಯಾನ್ ಆಕ್ಟ್ ಮೋರ್ ಅಂತ. ಸೊ ಗಾಡ್ ಗ್ರೇಸ್ ವಿಲನ್ನೇ ಸಿಕ್ತು. Mm, ಸೊ ಆತರ ಎವ್ರಿಥಿಂಗ್ ಇಸ್ ಗಾಡ್ಸ್ ಪ್ಲಾನ್. ಐ ಬಿಲೀವ್ ಇನ್ ಗಾಡ್ಸ್ ಪ್ಲಾನ್. ಸೊ ವಾಟ್ ಎವರ್ ಹಿ ಗಿವ್ಸ್, ಐ ಟೇಕ್ ಇಟ್ ಅಂಡ್ ಐ ಗಿವ್ ಮೈ ಬೆಸ್ಟ್. awesome. So did audience ever mistake your on-screen character for your real personality? Any memorable reactions? ರಿಯಾಕ್ಷನ್ಸ್ ಅಂದ್ರೆ ಇಬ್ರು ಮೂರ್ ಜನ ನೋಡಿದ್ರು. ಒಬ್ರು ಆ, ನಮ್ಮಮ್ಮ ಎದ್ರುಕೊಂತಿದ್ರು ನಿಮ್ನ ನೋಡಕ್ಕೆ, ಬಿಕಾಸ್ ನೀವ್ ವಿಲ್ಲನ್ ಅಲ್ವಾ. ನಮ್ಮ ಅಜ್ಜಿ ಎದ್ರುಕೊಂತಿದ್ರು ಆ, ನೋಡಕ್ಕೆ ಅಂತ ಅಂದ್ರು ಒಬ್ರು. ಬಟ್ ತುಂಬಾ ಜನ ಹೇಳಿದ್ರು ಲೈಕ್ ನಂದು ಫಸ್ಟ್ ಡೆಬ್ಯೂ ಇದು.
ಬಟ್ ತುಂಬಾ ಜನ ಇಲ್ಲ ನಿನ್ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ತಿದ್ಯಾ, ಯು ಲುಕಿಂಗ್ ಗುಡ್, ಆಕ್ಚುಲಿ ಯು ಲುಕಿಂಗ್ ಲೈಕ್ ಎ ಹೀರೋ, ಬಟ್ ವೆನ್ ಐ ಸಾ ಯುವರ್ ಎಂಟ್ರಿ ಸೀನ್, ಬಟ್ ಐ ಫೆಲ್ಟ್ ಯು ಆರ್ ದ ಹೀರೋ, ಬಟ್ BGM ಮಾತ್ರ ವಿಲನ್ BGM ಇತ್ತು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸೊ ಬಟ್ ಐ ಗಾಟ್ ವೆರಿ ಗುಡ್ ಕಾಂಪ್ಲಿಮೆಂಟ್ಸ್ ಆನ್ ಸ್ಕ್ರೀನ್, ಐ ವಾಸ್ ಲುಕಿಂಗ್ ಗುಡ್. ಮತ್ತೆ ಫಸ್ಟ್ ಟೈಮ್ ಅಂತ ಅನ್ಸಿಲ್ಲ, ಮತ್ತೆ ಡೈರೆಕ್ಟರು ಅಷ್ಟೇ, ಆಡಿಯನ್ಸು ಅಷ್ಟೇ, ಎಲ್ಲ ಗುಡ್ ಫೀಡ್ಬ್ಯಾಕ್. I got very, very good feedback. Maybe I'll take it to my heart. Then I'll work on to better, 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 better in next role. After playing this character, would you prefer more negative roles or are you looking forward to exploring different kinds of characters? Exactly different kind of characters, which reach to people. ಜನಕ್ಕೆ ಹತ್ರ ಆಗ್ಬೇಕು, ಜನಕ್ಕೆ ಇಷ್ಟ ಆಗ್ಬೇಕು, ಜನ ರೆಕಗ್ನೈಸ್ ಮಾಡ್ಬೇಕು ನನ್ನ. ಸೊ ಆ ತರ ಕ್ಯಾರೆಕ್ಟರ್ ಮಾಡಕ್ ನಂಗೆ ತುಂಬಾನೇ ಇಷ್ಟ. ಇಟ್ ಕ್ಯಾನ್ ಬಿ ಎನಿ ರೋಲ್, ನನ್ಗೆ ಆತರ ಈ ತರ ಏನಿಲ್ಲ, ಬಟ್ ಜನಗೆ ರೀಚ್ ಆಗ್ಬೇಕು ನಾನು. ಇಟ್ ಕ್ಯಾನ್ ಬಿ ನೆಗೆಟಿವ್ ಆರ್ ಇಟ್ ಕ್ಯಾನ್ ಬಿ ಲೈಕ್ ಸಮಥಿಂಗ್ ಸರ್ಪ್ರೈಸ್ ಕ್ಯಾರೆಕ್ಟರ್ ಆಲ್ಸೋ. ನಾನು ಬಂದು ಒಂದು ಹಾಫ್ ಅನ್ ಅವರ್ ಇದ್ರೂ ಪರವಾಗಿಲ್ಲ, ಬಟ್ ಹಾಫ್ ಅನ್ ಅವರ್ ನಾನು ಇಂಪ್ಯಾಕ್ಟ್ ಇರ್ಬೇಕು, ಆ ತರ ಪಾತ್ರ ಸಿಗ್ಬೇಕು ನನ್ಗೆ ಅಂತ ಐ ಆಲ್ವೇಸ್ ಪ್ರೇ ವಿತ್ ಗಾಡ್ that which reach to many people. It should be there, ಅದು ಹಾರ್ಟ್ ಅಲ್ಲಿ ಸ್ಟೇ ಆಗ್ಬೇಕು. ಒಂದೊಂದು ಕ್ಯಾರೆಕ್ಟರ್ಸ್ ನಿಮ್ಗೆ ತುಂಬಾ ಸ್ಟೇ ಆಗುತ್ತೆ. ಒಂದೊಂದು ಇವಾಗ ಅರುಂಧತಿ ಆಗ್ಬೋದು, ಸೊ ಇವಾಗ ಐಕ್ ಏನೋ ತುಂಬಾ ಜನ ಇದಾರೆ, ಇವಾಗ ಲೂಸ್ ಮಾದ ಆಗ್ಬೋದು, ಅವ್ರು ಒಂದೊಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡಿರ್ತಾರೆ, ಬಟ್ ದೇ ಸ್ಟೇ ದೇರ್ ಇನ್ ಎವ್ರಿ ಒನ್ಸ್ ಹಾರ್ಟ್. ಸೊ ಆ ತರ ರೋಲ್ಸ್ ಮಾಡಕ್ ತುಂಬಾ ಇಷ್ಟ ನನ್ಗೆ. ಯಾ, ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಇಫ್ ಐ ಗೆಟ್ good roles, I'll be happy to do. You will get, and you have lots of reach right now also. You will get more to that. So now, when we get into the film of ARR, Aksharo Rakshati Rakshita, RR, Aksharo Rakshati Rakshita. ಸಿ ಫಸ್ಟ್ಲಿ ನನ್ಗೆ ಹೆಸರೇ ಚೆನ್ನಾಗಿದೆ. ಮಾಡ್ತಿದ್ದೆ, ಡೈರೆಕ್ಟರ್ ಹೇಳ್ತಿದ್ರು ರಕ್ಷಿತ್ ಅವರು, ಆಮೇಲೆ ಓಕೆ ನಾನು ಕರೆಕ್ಟ್ ಆಗಿ ಹೇಳ್ಬೇಕು ಫಸ್ಟ್ ಅಂದ್ಬಿಟ್ಟು, ಬಟ್ ನಂಗೆ ಹೆಸರೇ ತುಂಬಾ ಚೆನ್ನಾಗಿದೆ, ಟೈಟಲ್ RR ಅದು. ದೆನ್ ಅದು ಬಿಟ್ಟು ಮತ್ತೆ ರಕ್ಷಿತ್ ಅವ್ರು ನಂಗೆ ತುಂಬಾ ಹಳೆ ಪರಿಚಯ, ರೀಯೂನಿಯನ್ ತರ ನಾನು ಅವ್ರು ಆಗಿದ್ದು. ಸೊ ಹಿಂಗೆ ಕನೆಕ್ಟ್ ಆಗಿ ಹೀರೋ ಅವ್ರಾಗಿರ್ಬೋದು, ಅವರು ನನ್ಗೆ ತುಂಬಾ ಪರಿಚಯ ಚೆನ್ನಾಗಿದ್ರು. ಸೊ ಹಂಗೆ ಕನೆಕ್ಟ್ ಆದೋ. ಸೊ ಫಸ್ಟ್ಲಿ ನನ್ಗೆ ಅವ್ರು ಹೇಳಿದ್ರು ಹಿಂಗೆ ಅಂತ ಅಂದ್ರು. ಡೆಫಿನೆಟ್ಲಿ ಸರ್ ಮಾಡೋಣ. ಸಿ ಒಬ್ರು ಏನೋ ಒಂದ್ ಮಾಡ್ತಿರ್ಬೇಕಾದ್ರೆ ನಾವು ಬೆಳಿತಾ ಇರೋದೇ ಅಲ್ವಾ. ಸೊ ಬೆಳೆಯೋರ್ಗ್ ನಾವು ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೊಂದ್ ಕಡೆಯಿಂದ ಒಂದು ಸಪೋರ್ಟ್ ಮಾಡ್ತಾರೆ ಅಲ್ವಾ. ಸೊ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಓಕೆ ಫೈನ್, ಈ ನನ್ ಕೈಯಿಂದ ಏನೇನಾಗುತ್ತೆ ಐ ಹೆಲ್ಪ್ ದೆಮ್, ಸ್ಟಿಲ್ ಐ ಕ್ಯಾನ್ ರೆಡಿ ಟು ಹೆಲ್ಪ್ ದೆಮ್ ಟಿಲ್ ಈ ಮೂವೀಸ್ ಚೆನ್ನಾಗಿ ರೀಚ್ ಆಗೋ ತನಕನೂ ಐ ವಿಲ್ ಬಿ ದೇರ್ ವಿತ್ ದೆಮ್. My support is always there for this movie, and yes, it will get success. Yenadru agli, but it will reach higher. Yeah. So ನೀವು ಹೇಳಿದ್ರೆ ಅದು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದೆ, ಪ್ರೊನೌನ್ಸಿಯೇಷನ್ ಅಕ್ಷರ ರಕ್ಷಿತಿ ರಕ್ಷಿತಾ. ನಾನು ರೀಕಾಲ್ ಮಾಡ್ಬೋದು, ಫಸ್ಟ್ ಇಂಟರ್ವ್ಯೂ ಅಲ್ಲಿ ನಾನು ಸ್ವಲ್ಪ ಸರಿಯಾಗಿ ಬಂದಿಲ್ಲ. ನಾನು ಸ್ವಲ್ಪ ಅಕ್ಷರೋ ರಕ್ಷತಿ ರಕ್ಷಿತಾ ಇವಾಗ ಕರೆಕ್ಟ್ ಆಗಿದೆ, ಬಟ್ ಅವಾಗ ಮಿಸ್ಟೇಕ್ ಮಾಡ್ತಾ ಇದ್ದೆ, ನಂಗೆ ಗೊತ್ತಾಗ್ಲಿಲ್ಲ ಹೇಗೆ ಪ್ರೊನೌನ್ಸ್ ಮಾಡ್ಬೋದು ಅಂತ. ಇವಾಗ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಕ್ ಆಗ್ತಾ ಇಲ್ಲ, ಕರೆಕ್ಟ್ ಆಗೇ ಬರ್ತಿದೆ. ಸೊ ಅದೊಂದ್ಸತಿ ರಿಜಿಸ್ಟರ್ ಆಗತ್ತೆ ನೇಮ್. ಹೌದು. This is, yeah. So what is the core message of the film? ಕೋರ್ ಮೆಸೇಜ್ ನನಗೆ ಕೇಳ್ತಿದ್ದೀರಾ? ಡೈರೆಕ್ಟರ್ನ ಕೇಳ್ಬೇಕು ನೀವು ಕೋರ್ ಮೆಸೇಜ್ ಏನಂತ. ನನಗೆ ಏನು ಗೊತ್ತಿಲ್ಲ. ಸಿ ಐ ಆಮ್ ಜಸ್ಟ್, ನಾವು ಪಾತ್ರಧಾರರು, ಅವರು ಸೂತ್ರಧಾರರು, ಬಟ್ ಐ ಆಲ್ವೇಸ್ ವಿಶ್ ಟು ಎಂಟೈರ್ ಟೀಮ್, ಬಿಕಾಸ್ ದೇ ಆರ್ ವರ್ಕಿಂಗ್ ಸೋ ಹಾರ್ಡ್ ಇನ್ ಮಾರ್ಕೆಟಿಂಗ್, ಪ್ರಮೋಷನ್ಸ್ ಆಗ್ಬೋದು, ಅಂಡ್ ದಿಸ್ ಆಲ್ಸೋ ಹ್ಯಾಪನಿಂಗ್ ಫಾರ್ ದಟ್ ಮೂವಿ ಆಲ್ಸೋ. ಲೈಕ್ ಎಸ್, ಸಿ ಹಾರ್ಡ್ ವರ್ಕ್ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ರೀಚ್. ನಾವು 100% ಕೊಟ್ರೆ at least it will reach 60% definitely, alwa. So it's like that. So it's to effort. 100%. Maybe 100% also.
Yes, exactly. But ನಾನು ಹೇಳಿದ್ದು, see, expectations is always there. But Yes. if we put 100, 200%, it will reach somewhere. Right. So I always wish it will reach 100 also. 100, Yes. 100 ಬರ್ಲಿ ಅಂತ I wish to God. So I think everyone deserve their success Yes. for this movie because they are taking so much time, effort, and so much of time they are giving. So yes, it will happen. So tell me more about the director Rakshit sir, as he is your childhood friend. ಇಲ್ಲ, ಫಸ್ಟ್ ನಾನು ಅವನ್ನ ಮೀಟ್ ಮಾಡಿದಾಗ ನಾನೇ ನೋಡಿದ ತಕ್ಷಣನೇ ಅಂದೆ, ನಾನು ನಿಮ್ನ ನೋಡಿದೀನಿ ಅಂತ ಅಂದೆ. ಅವ್ರು ಹೌದಾ ಅಂತ ಅಂದ್ರು. ಆಮೇಲೆ ಅವ್ರಿಗೂ ಒಂದ್ ಸ್ವಲ್ಪ ಫ್ಲಾಶ್ ಆಯ್ತು, ಬಟ್ ಅದ್ರ ಫೋಟೋನೇ ಇತ್ತು. ನಾವು Hmm. ಒಂದು 10 years ಬ್ಯಾಕ್, 10 to 15 years ಬ್ಯಾಕ್ ನಾವೊಂದು Hmm. ಆಲ್ಬಮ್ ಜೊತೆಗೆ ವರ್ಕ್ ಮಾಡಿದ್ದು. ಸೊ ಆಗ Hmm. ಅವರು ಮೇ ಬಿ DOP ಆಗಿದ್ರು ಅನ್ಸುತ್ತೆ. ಸೊ ಅವಾಗ ನಾವೆಲ್ಲ ಜೊತೆಗೆ ಶೂಟ್ ಮಾಡಿದ್ದು ಮಾಲ್ ಆಫ್ ಮೈಸೂರಲ್ಲಿ. Hmm. ಸೊ ದಟ್ ವಾಸ್ ದೇರ್. ನಾನು ನೋಡಿದ ತಕ್ಷಣ ಅನ್ಕೊಂಡೆ ಅವ್ರನ್ನ ಎಲ್ಲ ನೋಡಿದೀನಿ ಅಂತ. ಸೊ ನಾನೇ Hmm. ಮಾತಾಡ್ಸಿದೆ. Hmm. ಆಕ್ಚುಲಿ ಅಲ್ಲಿಗೆ ಹೋಗಿದ್ ನಾನು ಏನಕ್ಕೆ ನನ್ಗೂ ಒಂದ್ ಚಾನ್ಸ್ ಕೊಡಿ ಅಂತ ಆಕ್ಟಿಂಗ್ಗೆ. ಬಟ್ ಆಲ್ರೆಡಿ ಕ್ಯಾಸ್ಟಿಂಗ್ ಆಗ್ಬಿಟ್ಟಿತ್ತು. ಬಟ್ ಅವರು ಇಲ್ಲ ಸರ್, ಸಾಂಗ್ ಎಲ್ಲ ಇದೆ, ಡ್ಯಾನ್ಸ್ ಕೊರಿಯೋಗ್ರಫೀಸ್ ಎಲ್ಲ ಬೇಕಾಗುತ್ತೆ. ಸೊ ನೀವು ಅದಕ್ಕೆ ನೀವು ಹೆಲ್ಪ್ ಮಾಡ್ಬೋದು, ಬಿಕಾಸ್ ನೀವು ಪರ್ಫಾರ್ಮ್ ಮಾಡ್ಬೋದು, ಬುಕ್ Hmm. ಸ್ಟೆಪ್ಸ್ ಮಾಡ್ಕೊಡಿ, ಹೆಲ್ಪ್ ಮಾಡಿ ಹೆಂಗೆ ಅಂತ. ಸೊ ಡೆಫಿನೆಟ್ಲಿ ಮಾಡೋಣ ಸರ್ ಇವಾಗ. ಆಮೇಲೆ ಅವ್ರು ಅವಾಗ ಪರಿಚಯ ಇತ್ತಲ್ವಾ, ಅದು ರಪ್ಪಕ್ಕಂತ ಇವಾಗ ಕನೆಕ್ಟ್ ಆಯ್ತು. Hmm. ನಮ್ಗೆ ಗೊತ್ತಲ್ವಾ ನೀವು ಆಲ್ರೆಡಿ. ನನ್ಗೂ ಖುಷಿ ಆಗ್ತಿದೆ. ಅವರು ಒಂದು ಅವರು ತುಂಬಾ ಡ್ರೀಮ್ ಮಾಡಿ ಇವಾಗ ಅಸಿಸ್ಟೆಂಟ್ ಎಲ್ಲ ಮಾಡಿ ಅವರು ಅವ್ರ ಫೀಲ್ಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಇವಾಗ ಅವರು ಇಲ್ಲಿ ತನಕ ರೀಚ್ ಆಗಿದ್ದಾರೆ ಅಂದ್ರೆ ವಿ ಶುಡ್ ಅಪ್ರಿಶಿಯೇಟ್ ಹಿಮ್ ಆಲ್ಸೋ. ಸೊ ಈಸ್ ಟ್ರೈಂಗ್ ಟು ಡೂ ಸಮಥಿಂಗ್, ಟೆಲ್ ಎ ಸ್ಟೋರಿ. ಡೈರೆಕ್ಟರ್ ಆಗೋದ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಸಿ, ವಿ ಕ್ಯಾನ್ ಬಿಕಮ್ ಎ ಆಕ್ಟರ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ಎ ಡೈರೆಕ್ಟರ್. Hmm. ಡೈರೆಕ್ಟರ್ ಒಂದು ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ತಾರೆ, ಅವ್ರಿಗೆ ಒಂದು ಬೇರೆ ತರ ತುಂಬಾ ಮೆಂಟಾಲಿಟಿಲಿ ತುಂಬಾ ತುಂಬಾ ಕ್ಲೆವರ್ ಆಗಿರ್ಬೇಕು. ಸೊ ಆ ವಿಷಯದಲ್ಲಿ ರಕ್ಷಿತ್ ಇಸ್ ಡೂಯಿಂಗ್ ಇಸ್ ಗ್ರೇಟ್ ಜಾಬ್, ಇಸ್ ವರ್ಕಿಂಗ್ ಹಾರ್ಡ್ ಇನ್ ಎವ್ರಿವೇರ್. ಎಲ್ಲೆಲ್ಲಿಂದ ಆಗುತ್ತೋ ಎಲ್ಲಾ ಕಡೆಯಿಂದನೂ ಅವರು ಈ ಮೂವಿನ ರೀಚ್ ಮಾಡಕ್ಕೆ ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ. ನಾನು ತುಂಬಾ ಚಾನ್ಸ್ ಎಲ್ಲ ಸಿಕ್ತಾಗ ಹೇಳ್ತಾ ಇರ್ತೀನಿ, ಇಲ್ಲ ಒಳ್ಳೇದಾಗುತ್ತೆ ಸರ್ ನಿಮ್ಗೆ, ಒಳ್ಳೇದಾಗ್ಲಿ ರಕ್ಷಿತ್ ಅವರೇ ಅಂತ ಹೇಳ್ತಿರ್ತೀನಿ. ಸೊ ಅವ್ರು ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ಸೊ ಯಾ, ಹಂಗ್ ಗೊತ್ತು ರಕ್ಷಿತ್ ಅವ್ರ ನಂಗೆ. ಇಸ್ ಲೈಕ್ ಎ ಫ್ರೆಂಡ್ ಓನ್ಲಿ. ಫ್ರೆಂಡ್ Yes. ತರನೇ ನಾವು ವಿ ವರ್ಕ್. ಸೊ ಸ್ಟಿಲ್ ವಿ ಆರ್ ಲೈಕ್ ಎ ಫ್ರೆಂಡ್ ಓನ್ಲಿ. Yes. Right. So how was your experience in that shoot? In that ಎಕ್ಸ್ಪೀರಿಯನ್ಸ್ set? ಶೂಟಿಂಗ್ ವಿತ್ ದೆಮ್, ಸಾಂಗ್ ಶೂಟಿಂಗ್ ಅಲ್ಲ. ಓಕೆ, Hmm. ಸಾಂಗ್ ಶೂಟಿಂಗು. ಎಸ್, ಅದೇ ನಂಗೆ ಸಾಂಗ್ ಕೇಳಿಸಿದ್ರು. ನಂಗೆ ಸಾಂಗ್ ಕೇಳಿಸಿದ ತಕ್ಷಣ ಇಷ್ಟ ಆಯ್ತು. ನಂಗೆ ತುಂಬಾ ಚೆನ್ನಾಗಿದೆ Hmm. ಸಾಂಗ್ಸ್. ಮೇ ಬಿ ಐ Hmm. ಕ್ಯಾನ್ ಸೇ ಐ ಆಮ್ ಲಕ್ಕಿ. ಮೈ ಫಸ್ಟ್ ಕೊರಿಯೋಗ್ರಫಿ ಸಾಂಗ್ ನನಗೆ ಚೆನ್ನಾಗಿ ಸಿಕ್ತು ಅಂತ. ಸೊ ಆಡಿರೋದು Hmm. ಅವರು ನೀರದ ನಿಯೋಳೆ, ಅವರು ಸಿಂಗರು. ಮತ್ತೆ ಫಿಮೇಲ್ ಸಿಂಗರು ಅಷ್ಟೇ. ಅವರು ಹೆಸರು ಗೊತ್ತಿಲ್ಲ, ಬಟ್ ಅವ್ರ ಸಾಂಗ್ ನಂಗೆ ತುಂಬಾ ಇಷ್ಟ. ಪ್ರೀವಿಯಸ್ ಸಾಂಗ್ ಖುಷಿ ಎಲ್ಲ ಆ ಸಾಂಗ್ ಆಡಿದ್ದಾರೆ ಅವರು. ಫಿಮೇಲ್ ಇಬ್ರು ಸೂಪರ್ ಗ್ರೇಟ್ ಸಿಂಗರ್ಸ್. ಮತ್ತೆ ಸಾಂಗ್ Lahari. ಲಿರಿಕ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಸಾಂಗ್ ಅಂತೂ ಸಾಕಾಗಿದೆ. ನಂಗೆ ಸಾಂಗ್ ಕೇಳಿದ ತಕ್ಷಣ ಇಷ್ಟ ಆಯ್ತು. ಇದಕ್ಕೆ ನಾನು ಬೆಸ್ಟ್ ಕೊಡ್ಬೇಕು ಅಂದ್ಬಿಟ್ಟು ಐ ಸ್ಪೆಂಡ್ ಮೋರ್ ಟೈಮ್ ಟು ಪುಟ್ ಒನ್ ಹುಕ್ ಸ್ಟೆಪ್. ಹೋಪ್ಫುಲಿ ಗಾಡ್ ಗ್ರೇಸ್ ಹುಕ್ ಸ್ಟೆಪ್ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ನಾನು ಐ ಆಮ್ ವೆರಿ ಫಿಂಗರ್ ಕ್ರಾಸ್ ಈ ಸಾಂಗ್ ಸಖತ್ತಾಗಿ ಹೋಗ್ಬೇಕು. ಈ ಸಾಂಗ್ ಇಂದನೇ ಈ ಮೂವಿಗೆ ಹೈಪ್ ಆಗ್ಬೇಕಂತ. ಸೊ Yes. ಶೂಟು ಅಷ್ಟೇನೆ ಚೆನ್ನಾಗೈತೆ. ಶೂಟು ಅಷ್ಟೇನೆ ಎಲ್ಲ Hmm. ಲೈಕ್ ಸ್ಲೋ ಮೋಷನ್ಸ್ ಅಲ್ಲೆಲ್ಲ ಶೂಟ್ ಮಾಡ್ದು. ನನ್ಗೂ ಒಂದು ಎಕ್ಸ್ಪೀರಿಯನ್ಸು. ಸೊ ನಂದು ಎಂಟ್ರಿ ಬರುತ್ತೆ. ಐ ವಾಸ್ ಥಿಂಕಿಂಗ್, ಓಕೆ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತೀನಿ ಅಂತ. ಸೊ ಐ ಕ್ಯಾನ್ ಸಿ ಮೈ ಸೆಲ್ಫ್ ಇನ್ ಎ ಬಿಗ್ ಸ್ಕ್ರೀನ್. ಸೊ ಅದಕ್ಕೆ ರಕ್ಷಿತ್ ಅವ್ರ ಆಪರ್ಚುನಿಟಿ ಕೊಟ್ಟರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರಕ್ಷಿತ್ ಫಾರ್ ದ ಆಪರ್ಚುನಿಟಿ. ಸೊ ಎಸ್, ಆಸ್ ಎ ಕೊರಿಯೋಗ್ರಾಫರ್ ಆಗಿ ಫಸ್ಟ್ ಸಾಂಗ್ ಸಿಕ್ತು. Hmm. ಬುಕ್ ಸ್ಟೆಪ್ಸು ಸೊ ಚೆನ್ನಾಗಾಯ್ತು. ಎಲ್ಲಾರು ಇಷ್ಟಪಟ್ರು ಆಕ್ಚುಲಿ, ಬುಕ್ ಸ್ಟೆಪ್ ಚೆನ್ನಾಗಿದೆ ಸರ್ ಅಂತ. ಶೂಟ್ ಚೆನ್ನಾಗಾಯ್ತು. ಸೊ ಈಗ ಪರ್ದೆ ಮೇಲೆ ಹೆಂಗ್ ಕಾಣುತ್ತೆ ಅಂತ ನಾನು ಐ ಆಮ್ ವೆರಿ ಎಕ್ಸೈಟೆಡ್. ಸೊ Right. ಎಸ್, ಇಟ್ಸ್ ವೆರಿ ಗುಡ್ ಮೆಮೊರಿ. Beautiful. Amazing. So what do you think audiences will connect with the story? ಸ್ಟೋರಿದು ಐ ಫೀಲ್ ದಿಸ್ ನನ್ಗೆ ಅಷ್ಟು ಫುಲ್ ಗೊತ್ತಿಲ್ಲ, ಬಟ್ ಇದು ಕಾಲೇಜ್ ಸ್ಟೋರಿ ಅಂತ ಗೊತ್ತು. ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ, ಹೀಗೆ ಆಗಿದವ್ರೆ ಅಂತ ಹೇಳಿದ್ರು. ಸೊ ನಾನು ಆಕ್ಚುಲಿ ಕಾಲೇಜ್ ಸ್ಟೋರಿ ತುಂಬಾ ವೆಯ್ಟ್ ಮಾಡ್ತಿದ್ದೆ. ಇವಾಗ ಜೋಶ್ ಆಗ್ಬೋದು, ಮತ್ತೆ ನಿಮ್ಗೆ ಜಾಲಿ ಡೇಸ್ ಅಂತ ಒಂದು ಮೂವಿ ಬಂದಿತ್ತು.
ಮತ್ತೆ ಕಿರಿಕ್ ಪಾರ್ಟಿ ಅಂತ ಬಂತು. ಆಫ್ಟರ್ ಕಿರಿಕ್ ಪಾರ್ಟಿ ನಿಮ್ಗೆ ಯಾವ್ದು ಅಷ್ಟು ಕಾಲೇಜ್ ಥೀಮ್ ಅಲ್ಲಿ ಬಂದಿಲ್ಲ, ಕಾಲೇಜ್ ಎನ್ವೈರನ್ಮೆಂಟ್ ಅಲ್ಲಿ ಬಂದಿಲ್ಲ. ಸೊ ಇದು ಕಾಲೇಜ್ ಎನ್ವಿರಾನ್ಮೆಂಟ್ ಅಲ್ಲಿ ಇದೆ ಅಲ್ವಾ, ಸೊ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನನಗೆ. ಹ್ಮ್ ಸೊ ಮೇ ಬಿ ದಿಸ್ ವಿಲ್ ವರ್ಕ್ ಔಟ್. ಸೊ ಇವಾಗಿರೋ ಸ್ಟೂಡೆಂಟ್ಸೇ ಸ್ಟ್ರಾಂಗ್ ನಮ್ಗೆ. ಇವಾಗ ಸ್ಟೂಡೆಂಟ್ಸ್ ಅವ್ರು ಬಂದ್ ಗೆಲ್ಸ್ಬಿಟ್ರೆ ಮೂವಿನ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಸಕ್ಸಸ್ ಓನ್ಲಿ. ಸೊ ಮೇ correct. ಬಿ ಯಾ, ಇಟ್ ಈಸ್ ಫಾರ್ ಯೂತ್, ಐ ಫೀಲ್. It's a Absolutely. family and for students, like they can bunk and go to this movie. ಬಾ ಮಚ್ಚ, ಒಂದ್ ಯಾವ್ದೋ ಮೂವಿ ಬಂದಿದೆ ಅಂತೆ, ARR ಕಾಲೇಜ್ ಸ್ಟೋರಿ ಅಂತೆ, ಪಿ ಟಿ ಮಾಸ್ಟರ್ ಎಲ್ಲ ಇರ್ತಾರೆ, ಒಂದ್ ಫನ್ ಇರುತ್ತೆ, ಒಂದು ಅವ್ರ ಮೆಮೊರೀಸ್ ನ ಅವರು ಮೆಲ್ಕ್ ಹಾಕ್ಬೋದು ಬೈ ವಾಚಿಂಗ್. ಸೊ ಇಟ್ಸ್ ಫನ್, Yes. ಚೆನ್ನಾಗಿರುತ್ತೆ. Yeah. I think for this film, youth and the students should bunk the ಎಸ್, college or school and come and watch this film. ಎಸ್ ಎಕ್ಸಾಕ್ಟ್ಲಿ. ಇವಾಗ ಅವರು ವೆಯ್ಟ್ ಮಾಡ್ತಿರ್ತಾರಲ್ಲ, ಯಾವ ಮೂವಿ ಇದೆ, ಎಲ್ಲ ಅದೇ ಲವ್ ಸ್ಟೋರಿ, ಅದೇ ಇದಾಗಿರುತ್ತೆ. ಕಾಲೇಜ್ ಸ್ಟೋರಿ ಅಂದಾಗ ಡೆಫಿನೆಟ್ಲಿ ಕಮ್, they'll get Yeah. connect, no? Yeah. Yeah. ಸೊ ಅದರಿಂದ ಮೇ ಬಿ ಇದು ರೀಚ್ ಆಗತ್ತೆ ಅಂತ. Yes. This for Absolutely. yeah, it will work. Extremely happy, and I'm very excited for this film to be uh, there on the nearby theaters, film theaters to watch. An audience, I think and I hope that you are also ready to watch this Aksharo Rakshati Rakshitaha film. So let's come together and watch it together, right? So now when we come to the last part of this episode, that will be rapid fire questions. So are you excited for this? Sir? Okay. Let's go for it. Tea or coffee? Coffee. Night owl or early bird? Early bird. One word to describe you. Describe me. Yeah. Fire. Fame or peace? Both. Maybe. Acting. See, I have to choose only one or two, or like nothing. It's like One. one. Okay. Peace. Hmm. Acting or real life? Real life. Your biggest strength? My confidence. A habit you want to improve? Acting. One person who inspires you the most? Yes. If not an actor, what would you be? Traveler. One message you would like to give your fans? Never give up. Wow, absolutely. It could relate to this episode also. So thank you so much, sir. This was just amazing. So, what is your last message that you would want to give me as well as the audience? Give you. Yeah, Yes, it's very nice meeting you. Have a good smile, firstly. thank you. I wish you very good luck for your future, because I can see in your eyes you'll do something. So Thank go you for so it. much. Meet new people, get experience. You also come up in life, do something, whatever you want to do in life. So I wish you very good luck for you. And fans, though, like it's not fans, it's audience. Even I am also audience. So ನನಗೆ ಆ You ಚಾನ್ಸ್ were. ಸಿಕ್ಕಿದ್ರೆ, if if they ask me, I will say, uh, um, ಫಸ್ಟ್ ಸ್ಟೆಪ್ ಇಸ್ ವೆರಿ ಮ್ಯಾಟರ್. ಸೊ ಎಲ್ಲ ಫಸ್ಟ್ ಸ್ಟೆಪ್ ತಗೊಳ್ಳಿ, ಒಂದ್ ಒಳ್ಳೆ ಉದ್ದೇಶ ಇಟ್ಕೊಳ್ಳಿ. ಸ್ಟಾರ್ಟ್ ಸ್ಟಾರ್ಟ್ ಚೇಸ್ ಯುವರ್ ಪ್ಯಾಷನ್. ದಿಸ್ ಇಸ್ ಓನ್ಲಿ ಒನ್ ಲೈಫ್. ಸೊ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡಿ. ನೋ ಮ್ಯಾಟರ್ ವಾಟ್, ಯು ವಿಲ್ ಗೆಟ್ ಎವ್ರಿಥಿಂಗ್. ಇಟ್ ವಿಲ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ, ಬಟ್ ನೆವರ್ ಗಿವ್ ಅಪ್ ಅಂತ ನಾನು ಎಲ್ಲರಿಗೂ ಹೇಳೋದು. ಸ್ಟೇ ಪಾಸಿಟಿವ್, ಕೀಪ್ ಗೋಯಿಂಗ್. ಐ ವಿಶ್ ಎವ್ರಿ ಒನ್ ಶುಡ್ ಡ್ರೀಮ್. Dream Mhm. big, dream big, and chase to that dream. Yes. Right. Awesome. Wonderful. This was just amazing. I loved it. And your message, your thoughts, your opinions were just mind-blowing. So thank you so much, sir. Thank you so much, audience, for being a part of this episode. Looking forward to have you in my next episode. Till then, take care and goodbye.